ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ರೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ಒಂದು ಕ್ಲಾಸಲ್ಲಿ KES 708 ಒಂದು ಎಕ್ಸಾಮಿನೇಷನ್ ಏನು ನಡೆದಿತ್ತು, SDA ಎಕ್ಸಾಮಿನೇಷನ್ನು ನಾನ್ ಎಚ್ ಕೆದು. ಸೊ ಆ ನಾನ್ ಎಚ್ ಕೆ ಒಂದು ಕ್ವಶನ್ ಪೇಪರಲ್ಲಿ ಒಂದು GK ಪತ್ರಿಕೆಯಲ್ಲಿ ನಾವು ಮಾಡಿರ್ತಕ್ಕಂಥ ಕರೆಂಟ್ ಅಫೇರ್ಸಿಂದ ನಿಮಗೆ ಎಷ್ಟು ಹೆಲ್ಪ್ ಆಗಿದೆ ಅಂತಕ್ಕಂಥದ್ದನ್ನು ನಿಮಗೆ ಇವತ್ತಿನ ಕ್ಲಾಸಲ್ಲಿ ನಾನು ಪ್ರೂಫ್ ಸಮೇತ ತೋರಿಸ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಎಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಒಂದು ಶುಭಾಶಯಗಳನ್ನು ಕೋರುತ್ತಾ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ ನಿಮ್ಮ ಎಕ್ಸಾಮಿನೇಷನಲ್ಲಿ ಏನಂತ ಕೇಳಿದರು. ನೋಡಿ, ನಿಮ್ಮ ಎಕ್ಸಾಮಿನೇಷನ್ ಏನಂತ ಕೇಳಿದ್ರೆ, ಯಾರು ಕರ್ನಾಟಕದ ಅರಣ್ಯದ ವಿಶ್ವಕೋಶ ಎಂದು ಪ್ರಸಿದ್ಧರಾಗಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ದಟ್ ಈಸ್ ಎರಡನೇ ಆಪ್ಷನ್, ತುಳಸಿ ಗೌಡ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಹಾಗಾದರೆ ತುಳಸಿ ಗೌಡರ ಬಗ್ಗೆ ನಾವು ಯಾವಾಗ ಡಿಸ್ಕಷನ್ ಮಾಡಿದ್ದೀವಿ, ಯಾವ ಕ್ಲಾಸಲ್ಲಿ ಹೇಳಿದ್ದೀವಿ, ಆಮೇಲೆ ಜೊತೆಗೆ ಯಾವ ಮಂತ್ ಮ್ಯಾಗ್ಝಿನಲ್ಲಿ ಕೊಟ್ಟಿದ್ದೀವಿ ಅಂತಕ್ಕಂಥದ್ದನ್ನು ನಿಮಗೆ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ. ಇಲ್ಲಿ ಕಾಣಿಸ್ತಾ ಇದನ್ನ ಪ್ರೂಫ್ ಬೇಕಂದರೆ ನಿಮಗೆ ಡಿಸೆಂಬರ್ ಮಂತ್ ಮ್ಯಾಗ್ಝಿನ್ 2024ನೇ ಒಂದು ಸಾಲಿನ ಡಿಸೆಂಬರ್ ಮಂತ್ ಮ್ಯಾಗ್ಝಿನನ್ನು ನಮ್ಮದು ತೆಗೆದು ನೋಡಿ ಯಾವ ಹತ್ರ ಮ್ಯಾಗ್ಝಿನ್ ಇದೆ ನಮ್ಮದು. ಆಮೇಲೆ ಯಾರು ನೀವು ನಮ್ಮ ಒಂದು ಚಾನಲ್ನ ಒಂದು ಮೆಂಬರ್ಶಿಪ್ಪನ್ನು ತೊಗೊಂಡಿದ್ದೀರಿ, ಅವರು ಡಿಸೆಂಬರ್ ಮಂತ್ ವಿಡಿಯೋನ ಓಪನ್ ಮಾಡಿ. ನಾವು ಪ್ಲೇ ಲಿಸ್ಟೇ ಮಾಡಿದ್ದೀವಿ, ಡಿಸೆಂಬರು, ನವಂಬರು, ಸೆಪ್ಟೆಂಬರು, ಅಕ್ಟೋಬರು, ಆಗಸ್ಟ್ ಅಂತ ಡಿಸೆಂಬರ್ ಮಂತ್ ವಿಡಿಯೋಸನ್ನು ತೆಗೆದು ನೋಡಿ. ಅರ್ಥ ಇಲ್ಲಿ ಮ್ಯಾಗ್ಝಿನ್ದ ಪ್ರೂಫ್ ತೋರಿಸ್ತಾ ಇದ್ದೀನಿ, ನಿಮಗೆ ಕಾಣಿಸ್ತಿದ್ದೇನೆ ಹೆಡ್ಡಿಂಗಲ್ಲಿ ವೃಕ್ಷ ಮಾತೆ ತುಳಸಿ ಗೌಡ ನಿಧಾನ ಅಂತ ನಾವೇನು ಮಾಡಿದ್ದೀವಿ, ನಿಮಗೆ ಹೆಡ್ಡಿಂಗ್ ಕೊಟ್ಬಿಟ್ಟು ಇಲ್ಲಿ ಕವರ್ ಮಾಡಿದ್ದೀವಿ. ಇಲ್ಲಿ ಕಾಣಿಸ್ತಿದ್ದೇನಾ? ಇಷ್ಟೇ ಅಲ್ಲದೆ ಇವರನ್ನು ಎನ್ಸೈಕ್ಲೋಪೀಡಿಯಾ ಆಫ್ ಫಾರೆಸ್ಟ್ ಎಂದು ಕೂಡ ಕರೆಯುತ್ತಾರೆ. ಇವರನ್ನ ಸಸ್ಯ ವಿಜ್ಞಾನಿ ಅಂತ ಕರೆಯುವುದಲ್ಲದೆ ಎನ್ಸೈಕ್ಲೋಪೀಡಿಯಾ ಆಫ್ ಫಾರೆಸ್ಟ್, ಆಯ್ತಾ? ನೀವು ಇಂಗ್ಲಿಷ್ ವರ್ಷನ್ ಕ್ವಶನ್ ಪೇಪರನ್ನು ತೆಗೆದು ನೋಡಿದರೆ ಎನ್ಸೈಕ್ಲೋಪೀಡಿಯಾ ಫಾರೆಸ್ಟ್ ಅಂತ ಇದೆ. ಅದಾಯ್ತಾ? ನೋಡಿ, ಕೊಟ್ಟಿರ್ತಕ್ಕಂಥದ್ದು ಏನಾಗಿದೆ, 100% ನಿಮಗೆ ಈ ಒಂದು ಕ್ವಶನ್ಗೆ ನಮ್ಮ ಒಂದು ಕ್ಲಾಸನ್ನು ಕೇಳಿದರೆ, ನಮ್ಮ ಮ್ಯಾಗ್ಝಿನನ್ನು ನೀವು ಓದಿದರೆ ಏನಾಗುತ್ತೆ, 100% ನಿಮಗೇನಾಗಿದೆ, ಹೆಲ್ಪ್ ಆಗಿದೆ. ನಾನು ಪದೇ ಕ್ಲಾಸಲ್ಲಿ ಎವ್ರಿ ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ ನೋಡ್ರಿ, 80 to 90% ಎಫಿಷಿಯನ್ಸಿ ನಾವು ಆರಾಮಾಗಿ ನಿಮಗೆ ಕೊಡ್ತೀವಿ ಅಂತಕ್ಕಂಥದ್ದು. ಅದನ್ನು ಈಗ ನಿಮಗೆ ಪ್ರೂಫ್ ನಿಮಗೆ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಆಲ್ ಎಲ್ಲ ಕರೆಂಟ್ ಅಫೇರ್ಸ್ ಕ್ವಶನ್ಸ್ಗಳು ನಾವು ಏನು ಕ್ಲಾಸ್ ಮಾಡಿದ್ದೀವಿ, ಆಮೇಲೆ ಏನು ಮ್ಯಾಗ್ಝಿನಲ್ಲಿ ಕೊಟ್ಟಿದ್ದೀವಿ, ಎಲ್ಲ ಕವರ್ ಆಗಿದೆ. ಅದನ್ನು ನಿಮಗೆ ಪ್ರೂಫ್ ಸಮೇತ ಈಗ ನಾನು ಏನು ಮಾಡ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಏನು ಕೇಳಿದರೆ, 2025 ಸೆಪ್ಟೆಂಬರ್ 28ರಂದು ನಡೆದ ಏಷ್ಯಾ ಕಪ್ ಫೈನಲ್ನಲ್ಲಿ ಭಾರತ ಪಾಕಿಸ್ತಾನ ಸೋಲಿಸಿ ಪ್ರಶಸ್ತಿ ಗೆದ್ದಿತ್ತು. ಪಂದ್ಯ ನಡೆದ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದಟ್ ಈಸ್ ದುಬೈ ಈಸ್ ದ ರೈಟ್ ಆನ್ಸರ್. ನೋಡಿ, ಯಾವ ತಂಡ ಗೆದ್ದಿದೆ ಅಂತ ಪ್ರಶ್ನೆ ಕೇಳಿಲ್ಲ, ಯಾವ ತಂಡ ರನ್ನರ್ ಅಪ್ ಆಗಿದೆ ಅಂತ ಪ್ರಶ್ನೆ ಕೇಳಿಲ್ಲ. ಅವ್ರ ಪ್ರಶ್ನೆ ಏನು ಕೇಳಿದಾರೆ ಅಂದರೆ, ಫೈನಲ್ ಪಂದ್ಯ ಎಲ್ಲಿ ಜರುಗಿತು. ನೋಡಿ, ಕ್ವಶನ್ ಪೇಪರ್ ಕೇಳೋ ಒಂದು ವಿಧ ಏನಾಗಿದೆ, ಬೇರೆ ಆಗಿರ್ತಕ್ಕಂಥದ್ದು. ಸೊ ಇದನ್ನು ನಾವು ಎಲ್ಲಿ ಕವರ್ ಮಾಡಿದ್ದೀವಿ ಅಂತಕ್ಕಂಥದ್ದು ನಿಮಗೆ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ. ಸೆಪ್ಟೆಂಬರ್ ಮಂತ್ ಮ್ಯಾಗ್ಝಿನ್ 2025 ತೆಗೆದು ನೋಡಿ. ಸೆಪ್ಟೆಂಬರ್ ಮಂತ್ ಮ್ಯಾಗ್ಝಿನ್ 2025 ಅಥವಾ ಸೆಪ್ಟೆಂಬರ್ ವಿಡಿಯೋಸ್ಗಳನ್ನು ನೋಡಿ, ನಿಮಗೆ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಸೆಪ್ಟೆಂಬರ್ ಮಂತ್ ಮ್ಯಾಗ್ಝಿನಲ್ಲಿ ಏನಂತ ಕವರ್ ಮಾಡಿದ್ದೀವಿ ನೋಡಿ, ನಾವು ಪುರುಷರ ಏಷ್ಯಾ ಕಪ್ ಕ್ರಿಕೆಟ್ ಚಾಂಪಿಯನ್ ಭಾರತ ಅಂತ ಕವರ್ ಮಾಡಿದ್ದೀವಿ. ಇಲ್ಲಿ ಕಾಣಿಸ್ತಾ ಇದನ್ನ ಫೈನಲ್ ಪಂದ್ಯವು ದುಬೈನ DICS ಮೈದಾನದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ಜರುಗಿತು. ಪುರುಷರ ಏಷ್ಯಾ ಕಪ್ ಹಾಕಿ ಪಂದ್ಯಗಳಲ್ಲಿ ಭಾರತ 9ನೇ ಬಾರಿ ಚಾಂಪಿಯನ್ ಆಗಿದೆ ಅಂತ ಕಾಣಿಸ್ತಾ ಇದನ್ನ. 100% ಏನಾಗಿದೆ, ಹೆಲ್ಪ್ ಆಗಿದೆ. ನೋಡಿ, ನಾವು ನಿಮಗೆ ಏನಂದರೆ ಕೇವಲ ನಿಮಗೆ ಓನ್ಲಿ 30 to 40 ಪೇಜಸ್ಸಲ್ಲಿ, ಮ್ಯಾಕ್ಸಿಮಮ್ ಅಂದರೆ 30 ಪೇಜ್ ನಮ್ಮ ಮ್ಯಾಗ್ಝಿನ್ ಇರೋದೇ ಅಷ್ಟೇ. ಅಷ್ಟರಲ್ಲಿ ನಿಮಗೆ ಇಂಥ ಎಫೆಕ್ಟಿವ್ ಆಗಿರ್ತಕ್ಕಂಥ ಕ್ಲಾಸ್ಗಳನ್ನು ನಾವು ಕೊಡ್ತಾ ಇದ್ದೀವಿ, ಇದು ಕಂಟೆಂಟನ್ನು ಕೊಡ್ತಾ ಇದ್ದೀವಿ ಮತ್ತು ಕ್ಲಾಸು ಕೂಡ ಎಫೆಕ್ಟ್ ಆಗಿ ಕೊಡ್ತಾ ಇದ್ದೀವಿ. ಎಲ್ಲ ಎಕ್ಸಾಮಿನೇಷನಲ್ಲಿ ಪ್ರಶ್ನೆನ ಬರ್ತದೆ, ಎಲ್ಲ ಎಕ್ಸಾಮಿನೇಷನ್ ನಿಮಗೆ ಪ್ರೂಫ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ಅರ್ಥ ಆಯ್ತಾ? ಇನ್ನು ಸುಮಾರು ಜನ ಹೇಳ್ತಾ ಇದ್ರು, ಸರ್ ಈಗ ನಿಮ್ಮದು ಮ್ಯಾಗ್ಝಿನು ಮಾರ್ಕೆಟಿಗೆ ಬಿಡಿ ಅಂತ ಕೇಳ್ತಾ ಇದ್ರು. ನೋಡಿ, ನೆಕ್ಸ್ಟ್ ನಿಮಗೆ ಜನವರಿ ಮಂತಿಂದ ನಮ್ಮದು ಜನವರಿ ಮಂತ್ ಮ್ಯಾಗ್ಝಿನ್ ನಿಮಗೆ ಇನ್ನೂ ಕೊಟ್ಟಿಲ್ಲ. ನಿಮ್ಗೆ ಹಾರ್ಡ್ ಕಾಪಿ ಕೊಡುವ, ಆಯ್ತಾ, ಮ್ಯಾಗ್ಝಿನನ್ನು ಮಾರ್ಕೆಟಲ್ಲಿ ಬಿಡುವ ಒಂದು ಫೆಸಿಲಿಟಿ ಎಲ್ಲ ಮಾಡ್ತಾ ಇದ್ದೀವಿ, ತಯಾರಿಯನ್ನು. ಅರ್ಥ ಆಯ್ತಾ? ಇದೆಲ್ಲ ನಿಮಗೆ ಪ್ರೂಫ್ ತೋರಿಸ್ತಾ ಇದ್ದೀನಿ ನಾನು, ಯಾವ್ಯಾವ ಒಂದು ನಮಗೆ ಪ್ರೀವಿಯಸ್ ಮ್ಯಾಗ್ಝಿನ್ ಏನು ಕೊಟ್ಟಿದ್ದೀನಿ ನಿಮಗೆ, ಅದರಲ್ಲಿ ಎಲ್ಲೆಲ್ಲಿ ಬಂದಿದ್ದಾವೆ ಅಂತಕ್ಕಂಥದ್ದು. ನೋಡಿ, ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದರೆ, ನೆಕ್ಸ್ಟ್ ಪ್ರಶ್ನೆ ನೋಡಿ, INSV
ಕೌಂಡಿನ್ಯಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ತಪ್ಪಾಗಿವೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅರ್ಥ ಆಯ್ತಾ? INSV ಕೌಂಡಿನ್ಯವು ತನ್ನ ಚೊಚ್ಚಲ ಸಮುದ್ರಯಾನ ಪೂರ್ವ ಬಂದರಿನಿಂದ ಮಸ್ಕತ್ತಿಗೆ ಬೆಳೆಸಿತು. ಸೊ ಅಫ್ಕೋರ್ಸ್ ಇಟ್ ಈಸ್ ಅ ರೈಟ್. INSVಯ ವಿಸ್ತೃತ ರೂಪ ಇಂಡಿಯನ್ ನೇವಲ್ ಶಿಪ್ ವೆಸಲ್ ಅಂತ ಕೊಟ್ಟಿದ್ದಾರೆ. ಕೃಷಕ 5ನೇ ಶತಮಾನದ ಅಜಂತಾ ಗುಹೆಗಳ ಚಿತ್ರಗಳೇ ಚಿತ್ರವಾದಂತೆ ಇದು ಹೊಲಿಗೆ ಹಾಕಿದ ನೌಕೆಯಾನ ಹಡಗುವಾಗಿದೆ. ಸೊ ಇದರಲ್ಲಿ ತಪ್ಪಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಯಾವುದಂತ ಕೊಟ್ಟಿದ್ದಾರೆ. ತಪ್ಪಾಗಿರ್ತಕ್ಕಂಥದ್ದು ಬಿ ಮಾತ್ರ ಇದಕ್ಕೆ ತಪ್ಪಾಗಿರ್ತಕ್ಕಂಥದ್ದು. ಹಾಗಾದ್ರೆ ಇವೆಲ್ಲ ಸ್ಟೇಟ್ಮೆಂಟ್ ಕವರ್ ಆಗಿದೆವೇನು? ನಿಮಗೆ ಪ್ರೂಫ್ ಸಮೇತ ನಾನು ತೋರಿಸ್ತಾ ಇದ್ದೀನಿ. ರೀಸೆಂಟ್ ಮಂತ್ ನಮ್ಮ ಡಿಸೆಂಬರ್ ಮಂತ್ ಮ್ಯಾಗಝಿನ್ 2025 ಅಥವಾ ಡಿಸೆಂಬರ್ ಮಂತ್ ನೀವು ವಿಡಿಯೋಸ್ಗಳು ಯಾರು ನೋಡಿದ್ರಿ ಅವರಿಗೆಲ್ಲ ಗೊತ್ತಾಗುತ್ತೆ. ನಮ್ಮ ಡಿಸೆಂಬರ್ ಮಂತ್ ವಿಡಿಯೋಸ್ಗಳನ್ನು ನೋಡಿರಿ. ಯಾರ್ಯಾರು ನಮ್ಮ ಮೆಂಬರ್ಶಿಪ್ಪನ್ನು ತೊಗೊಂಡಿದ್ರಿ ಅಥವಾ ಯಾರ್ಯಾರು ನೀವು ಫ್ರೀ ಆಫ್ ಕಾಸ್ಟಲ್ಲಿ ಕ್ಲಾಸ್ಗಳನ್ನು ನೋಡಿದಿರಿ, ನಿಮ್ಮ ನೋಟ್ಸನ್ನು ಒಂದು ಬಾರಿ ಓಪನ್ ಮಾಡಿ ನೋಡಿ. ಇಲ್ಲಿ ನಮ್ಮ ಡಿಸೆಂಬರ್ ಮಂತ್ ಮ್ಯಾಗಝಿನಲ್ಲಿ ಏನಂತ ಕೊಟ್ಟಿದ್ದೀವಿ? INSV ಕೌಂಡೆನ್ಯ ಅಂತ ಕೊಟ್ಟಿದ್ದೀವ, ಕಾಣಿಸ್ತಾ ಇದೆನಾ? ಇದರಲ್ಲಿ ಸ್ವಲ್ಪ ನೀವು ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ನೋಡಿ, INSV ಕೌಂಡೆನ್ಯ ಡಿಸೆಂಬರ್ 29ರಿಂದ ಪೂರ್ವ ಬಂದರಿನಿಂದ ಒಮನ್ನ ಮಸ್ಕತ್ಗೆ ಪ್ರಯಾಣ ಬೆಳೆಸಿದೆ. ಈ ದಂಡಯಾತ್ರೆ ಭಾರತ ಒಮನ್ನೊಂದಿಗೆ ಸಂಪರ್ಕಿಸುವ ಪ್ರಾಚೀನ ಸಾಗರದಾಚೆ ವ್ಯಾಪಾರ ಮಾರ್ಗಗಳನ್ನು ಸಾಂಕೇತಿಕವಾಗಿ ಮರುಸೃಷ್ಟಿಸುವ ಗುರಿಯನ್ನ ಹೊಂದಿರತಕ್ಕಂಥದ್ದು. ಕಾಣಿಸ್ತಾ ಇದೆನಾ? ಮೊದಲನೇ ಸ್ಟೇಟ್ಮೆಂಟ್ ಕವರ್ ಆಗಿದೆ. ಅರ್ಥ ಆಯ್ತಾ? ಇನ್ನು ತದನಂತರದಲ್ಲಿ ನಿಮಗೆ ಇಲ್ಲಿ ಏನೋ ಒಂದು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂದರೆ, ಇದರಲ್ಲಿ ಒಂದು ಅಜಂತಾ ಗುಹೆಗಳ ಚಿತ್ರಗಳಿದಾವಂತೆ ಕೊಟ್ಟಿದ್ದಾರೆ. ಹೊಲಿಗೆ ಹಾಕಿದ ನೌಕಾಯಾನ ಆಗಿದೆ ಅಂತ ಕೊಟ್ಟಿದ್ದಾರೆ. ನೌಕಾಯಾನ ಹಡಗಾಗಿದೆ ಅಂತಕ್ಕಂಥದ್ದು. ಅದು ಸ್ಟೇಟ್ಮೆಂಟ್ ಎಲ್ಲಿ ಕವರ್ ಆಗಿದೆ ಅಂತಕ್ಕಂಥದ್ದು ನಿಮಗೆ ತೋರಿಸ್ತಾ ಇದೆ ನೋಡಿ. INSV ಕೌಂಡೆನ್ಯ ಬಗ್ಗೆ ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿ ಭಾರತೀಯ ನೌಕಾವಳಿಯಲ್ಲಿ ಬಳಸುತ್ತಿದ್ದ ಕ್ರಮಗಳನ್ನು ಅನುಸರಿಸಿ ಇದನ್ನು ಸಿದ್ಧಪಡಿಸಲಾಗಿದೆ. ಕಾಣಿಸ್ತದ ಅಜಂತಾ ಗುಹೆಗಳ ಮೇಲಿನ ನೌಕೆಗಳ ಚಿತ್ರ, ಪ್ರಾಚೀನ ಭಾರತೀಯ ಗ್ರಂಥಗಳು, ವಿದೇಶಿ ಪ್ರಯೋಗಗಳನ್ನು ಅಧ್ಯಯನ ಮಾಡಿ ಇದನ್ನು ನಿರ್ಮಿಸಲಾಗಿದೆ. ಅರ್ಥಾತ್ ಅಜಂತಾ ಗುಹೆಗಳ ಚಿತ್ರ ಎಸ್ ಕವರ್ ಆಗಿದೆ ನೋಡಿ. ಕಬ್ಬಿಣವನ್ನು ಬಳಸದೆ ಕೇವಲ ಮರದ ಹಲಗೆಗಳನ್ನು ತೆಂಗಿನ ನಾರಿನ ಮೂಲಕ ಜೋಡಿಸಲಾಗಿದೆ. ಹೀಗಾಗಿ ಇದನ್ನ ಹೊಲಿದ ಹಡಗು ಎನ್ನುತ್ತಾರೆ. ಕಾಣಿಸ್ತಾ ಇದ್ರ? ಈ ಸ್ಟೇಟ್ಮೆಂಟು ಕೂಡ ಕವರ್ ಆಗಿದೆ. ಸೊ ಎರಡೂ ಸ್ಟೇಟ್ಮೆಂಟ್ ಗೊತ್ತಿದ್ರೆ ಸಾಕಿತ್ತು, ಆರಾಮಾಗಿ ನೀವೇನ್ ಮಾಡ್ಬೋದಾಗಿತ್ತು, ಟಿಕ್ ಮಾಡ್ಬೋದಾಗಿತ್ತು. ಸೊ ವಾಟ್ ಡಸ್ ಇಟ್ ಮೀನ್? ಇಟ್ ಮೀನ್ಸ್ ದ್ಯಾಟ್ ಈ ಕ್ವಶನಿಗೂ ಕೂಡ 100% ನಾವು ಕೊಟ್ಟಿರ್ತಕ್ಕಂಥ ಕಂಟೆಂಟಿಂದ, ನಾವು ಮಾಡಿರ್ತಕ್ಕಂಥ ಕ್ಲಾಸಿಂದ ನಿಮಗೆ ಹೆಲ್ಪ್ ಆಗಿರ್ತದೆ. ಅರ್ಥ ಆಯ್ತಾ? ನೋಡಿ ಎಷ್ಟು ಒಂದು ಕ್ವಶನ್ಸ್ಗಳು ಬಂದಿದೆ ಅಂತಕ್ಕಂಥ ನೀವೇ ಕೌಂಟ್ ಮಾಡಿ. ನನ್ನ ಪ್ರಕಾರ ಎಲ್ಲ ಕ್ವಶನ್ಸ್ಗಳು ಬಂದಿದೆ, ಕೇವಲ 1 ಅಥವಾ 2 ಮಾತ್ರ ಮಿಸ್ ಆಗಿದೆ. ಎಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ, ನಾನು ಗ್ರೂಪ್ ಸಮೇತ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನೋಡಿ. ನೆಕ್ಸ್ಟ್ ಪ್ರಶ್ನೆ, ಡಿಸೆಂಬರ್ 2025ರಲ್ಲಿ ನವದೆಹಲಿಯ ಕೆಂಪುಕೋಟೆಯಲ್ಲಿ ಜರುಗಿದ ಯುನೆಸ್ಕೋದ ಒಂದು ಅಂತರ್ ಸರ್ಕಾರಿ ಸಮಿತಿ 20ನೇ ಅಧಿವೇಶನದಲ್ಲಿ ಭಾರತ ಯಾವ ಹಬ್ಬವನ್ನ ಯುನೆಸ್ಕೋದ ಮಾನವೀಯತೆ ಅಮೂರ್ತ ಸಂಸ್ಕೃತಿ ಪರಂಪರೆ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದು ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದೀಪಾವಳಿ ಇಸ್ ದ ರೈಟ್ ಆನ್ಸರ್. ನಾವು ಯಾವಾಗ ಕವರ್ ಮಾಡಿದ್ವಿ ಅಂತಕ್ಕಂಥ ನಿಮಗೆ ಪ್ರೂಫ್ ತೋರಿಸ್ತಾ ಇದೆ ನೋಡಿ. ಪ್ರೂಫ್ ಬೇಕಂದ್ರೆ ನಮ್ಮ ಒಂದು ಡಿಸೆಂಬರ್ ಮಂತ್ ಮ್ಯಾಗಝಿನ್ 2025, ಡಿಸೆಂಬರ್ ಮಂತ್ ಮ್ಯಾಗಝಿನ್ 2025 ತೆಗೆದು ನೋಡಿ, ಅಥವಾ ಡಿಸೆಂಬರ್ ಮಂತ್ ಒಂದು ನಮ್ಮ ಕ್ಲಾಸ್ಗಳನ್ನು ಯಾರು ನೋಡಿದ್ರಿ ಆ ಕ್ಲಾಸ್ಗಳನ್ನು ನೋಡಿ ಮತ್ತು ನಿಮ್ಮ ನೋಟ್ಸ್ಗಳನ್ನು ಒಂದು ಬಾರಿ ತೆಗೆದು ನೋಡಿ. ಅರ್ಥ ಆಯ್ತಾ? ಕಾಣಿಸ್ತಾ ಇದೆನಾ? ವಿಶ್ವಸಂಸ್ಥೆ ಶೈಕ್ಷಣಿಕ ವೈಜ್ಞಾನಿಕ ಸಂಸ್ಕೃತಿ ಸಂಸ್ಥೆ ದೀಪಾವಳಿಯನ್ನು ಮಾನವ ಕುಲದ ಅಮೂರ್ತ ಒಂದು ಸಂಸ್ಕೃತ ಪರಂಪರೆ ಪಟ್ಟಿಗೆ ಸೇರಿಸಿದೆ. ಕಾಣಿಸ್ತಾ ಇದೆನಾ? ಹಾಫ್ ಸ್ಟೇಟ್ಮೆಂಟ್ ಕವರ್ಡು. ಹಾಗಾದ್ರೆ 20ನೇ ಅಧಿವೇಶನ ಎಲ್ಲಿ ಕೊಟ್ಟಿರಿ ಸರ್ ಅಂತ ಕೇಳಿದ್ರೆ ನೋಡಿ, ದೆಹಲಿಯ ಕೆಂಪುಕೋಟೆಯಲ್ಲಿ ನಡೆದ ಯುನೆಸ್ಕೋ ಅಂತರ್ ಸರ್ಕಾರಿ ಸಮಿತಿ 20ನೇ ಅಧಿವೇಶನದಲ್ಲಿ ಈ ಘೋಷಣೆ ಮಾಡಲಾಗಿದೆ. ಯಾವ ಘೋಷಣೆ? ಈ ಒಂದು ದೀಪಾವಳಿಯನ್ನ ಮಾನವ ಕುಲದ ಅಮೂರ್ತ ಒಂದು ಸಾಂಸ್ಕೃತಿಕ ಪರಂಪರೆ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ. ಅರ್ಥ ಆಯ್ತಾ? ಇದಕ್ಕೂ ಕೂಡ ಏನಾಗಿದೆ, 100% ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ದೀಸ್ ಆರ್ ಆಲ್ ಪ್ಯೂರ್ಲಿ ಕರೆಂಟ್ ಅಫೇರ್ಸ್. ಇವೆಲ್ಲ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಕ್ವಶನ್ಸ್ಗಳು. ಅರ್ಥ ಆಯ್ತಾ? ಕರೆಂಟ್ ಅಫೇರ್ಸ್ ಓದಿದ್ರೆ ಮಾತ್ರ ಇವುಗಳನ್ನು ನೀವು ಟಚ್ ಮಾಡೋಕ್ಕಾಗತ್ತೆ. ಕರೆಂಟ್ ಅಫೇರ್ಸ್ ಓದಿದ್ರೆ ಅಂದ್ರೆ ಟಚ್ ಮಾಡೋಕ್ಕೆ ಆಗಲ್ಲ. ಅರ್ಥ? ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಕ್ವಶನ್ಸ್. ಇನ್ನು ಸುಮಾರು ಜನ ಕೇಳ್ತಿರ್ತಾರೆ, ಸರ್ ನಿಮ್ಮ ಮ್ಯಾಗಝಿನ್ಸ್ಗಳನ್ನು ಯಾವ ಥರ ತೊಗೋಬೇಕು, ಎಲ್ಲಿ ಸಿಗ್ತಾವ ಅಂತಕ್ಕಂಥದ್ದು, ಆಮೇಲೆ ಕ್ಲಾಸ್ಗಳನ್ನು ಯಾವ ಥರ ತೊಗೋಬೇಕು ನಾವು ಅಂತಕ್ಕಂಥ ಸುಮಾರು ಜನ ಕೇಳ್ತಿರ್ತಾರೆ. ಹೊಸಬರಿದ್ದವರು, ಹಳಬರಿಗೆ ಆಲ್ಮೋಸ್ಟ್ ನಮ್ಮ ಹಳೆ ಸ್ಟೂಡೆಂಟ್ಸ್ಗಳಿಗೆ ಗೊತ್ತಿದೆ. ಯಾರಿಗೂ ನಮ್ಮ ಮ್ಯಾಗಝಿನ್ಸ್ಗಳನ್ನು ಇನ್ನೂ ತೊಗೊಂಡಿಲ್ಲ, ಯಾರು ಕ್ಲಾಸ್ ತೊಗೊಂಡಿಲ್ಲ, ಇಲ್ಲೆಲ್ಲ ಡೀಟೇಲ್ ಕೊಟ್ಟಿದ್ದೀವಿ ನಾವು. ನೋಡಿ ಎಷ್ಟಾಗುತ್ತೆ ಅಂದರೆ 1 ಮಂತ್ಗೆ 40 ರೂಪೀಸ್ ಆಗುತ್ತೆ. ಜಾನ್ ಟು ಡಿಸೆಂಬರ್ವರೆಗೆ 480 ಆಗುತ್ತೆ. 2024ರಿಂದ ಬೇಕಂದರೆ 960 ಆಗುತ್ತೆ. 2023ರಿಂದ ಬೇಕಂದರೆ 1440 ಆಗುತ್ತೆ.
ಗೂಗಲ್ ಪೇ, ಪೇಟಿಎಂ, ಭೀಮ್ ಆ್ಯಪ್, UPI, ಫೋನ್ಪೇ ಮುಖಾಂತರ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ನಂಬರ್ಗಾದರೂ ಅಥವಾ ಈ ನಂಬರ್ಗಾದರೂ ನೀವು ಪೇಮೆಂಟ್ ಮಾಡಿರ್ತಕ್ಕಂಥ ಸ್ಕ್ರೀನ್ಶಾಟನ್ನು ಏನು ಮಾಡಬೇಕು, ವಾಟ್ಸಪ್ ಮುಖಾಂತರ ಕಳಿಸ್ಬೇಕು. ಅಥವಾ ಈ ನಂಬರ್ಗಾದರೂ ಪೇಮೆಂಟ್ ಮಾಡ್ಬೋದು, ಈ ನಂಬರ್ಗಾದರೂ ಪೇಮೆಂಟ್ ಮಾಡ್ಬೋದು, ಅಥವಾ ಅಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ಗಾದರೂ ನೀವು ಪೇಮೆಂಟ್ ಮಾಡ್ಬೋದು, ಯಾವುದು ಬೇಕದು ನಿಮಗೆ. ನನ್ನ ಸಜೆಷನ್ ಏನಂದರೆ, ಮುಂದೆ ನೀವು ಯಾವುದೇ ಎಕ್ಸಾಮಿನೇಷನ್ ಓದ್ರಿ, ಸೊ ಜನವರಿಯಿಂದ ನೀವು ಓದೋಕ್ಕೆ ಮಾಡಿದ್ರೆ ಇಟ್ ಈಸ್ ಅ ಬೆಸ್ಟ್. ನೀವು ಎಚ್ ಕೆ ಎಕ್ಸಾಮಿನೇಷನ್ ಇದೆ ಮುಂದೆ, ಸೊ HKಗೆ ಮಿನಿಮಮ್ 1 ಇಯರ್ ಓದಿ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ, ಇದರಿಂದನೇ ಹೇಳ್ತಾ ಇದ್ದೀನಿ. ಯಾಕಂದರೆ ನೋಡಿ, ತುಳಸಿ ಗೌಡ್ರದ ಬಗ್ಗೆ ಬಂದಿದ್ದು ಡಿಸೆಂಬರ್ 2024ಕ್ಕೆ ಬಂದಿದ್ದು ನ್ಯೂಸ್. ಅರ್ಥ ಜಸ್ಟ್ ನಿಮಗೆ ಹೇಳಿದೆ, ಎನ್ಸೈಕ್ಲೋಪೀಡಿಯಾ ಆಫ್ ಕರ್ನಾಟಕ. ಎನ್ಸೈಕ್ಲೋಪೀಡಿಯಾ ಆಫ್ ಕರ್ನಾಟಕ ಯಾರಿಗೆ, ತುಳಸಿ ಗೌಡ್ರನ್ನ ಕರಿತೀವಿ. ಇದು ಡಿಸೆಂಬರ್ ಮಂತಲ್ಲಿ ಬಂದಿರತಕ್ಕಂಥ ನ್ಯೂಸು. ಡಿಸೆಂಬರ್ ಯಾವುದು, 2024. ಅರ್ಥ ಆಯ್ತಾ. ನಿಮ್ಮ ಮುಂದೆ ನಾನು ಏನು ಮಾಡ್ತಾ ಇದ್ದೀನಿ, ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಯು ಹ್ಯಾವ್ ಟು ರೀಡ್ ಅಟ್ಲೀಸ್ಟ್ 1 ಇಯರ್ ಕರೆಂಟ್ ಅಫೇರ್ಸ್. 1 ಇಯರ್ ನೀವು ಓದಲೇಬೇಕು. ಅರ್ಥ ಆಯ್ತಾ. ಇನ್ನು ನೀವು HKದು, HKದು FD ಎಕ್ಸಾಮಿನೇಷನ್ ಕೂಡ ಪ್ರಶ್ನೆಗಳು ಬಂದಿದ್ದು, ಅದರದ್ದು ಪ್ರೂಫ್ ಕೂಡ ನಾನು ಹಾಕಿದ್ದೀನಿ, ನೀವು ನೋಡ್ಬೋದು ಪ್ಲೇಲಿಸ್ಟಲ್ಲಿ. ನಿಮಗೆ ಸ್ಪೆಷಲ್ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಪ್ರೂಫ್ಸ್ ಅಂತ ನಾವು ಮಾಡಿದ್ದೀವಿ. ಆ ಪ್ಲೇಲಿಸ್ಟಲ್ಲಿ ಎಲ್ಲ ಕ್ಲಾಸ್ಗಳನ್ನು ನೋಡ್ಬೋದು. ಹಾಗಾದರೆ ನಮ್ಮ ಚಾನಲನ್ನು ಜಾಯ್ನ್ ಆಗೋದು ಹೇಗೆ ನೋಡಿ. ನಮ್ಮ ಚಾನಲ್ ಜಾಯ್ನ್ ಆಗೋದು ಹೇಗಂದರೆ, ನಮ್ಮ ಚಾನಲ್ ನೋಡ್ತಿರ್ಬೇಕಾದ್ರೆ ನಿಮಗೆ ಇಲ್ಲಿ ವ್ಯೂ ಮೋರ್ ಅಂತ ಕಾಣಿಸುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಜಾಯಿನ್ ಬಟನ್ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ ಅಂತ ಒಂದು ಮೆಂಬರ್ಶಿಪ್ ಇದೆ, ಅಲ್ಲಿ ಜಾಯ್ನ್ ಆಗ್ಬೋದು ನಿಮಗೆ 119 rupees. ಇನ್ನು ಡೈಲಿ ಕರೆಂಟ್ ಅಫೇರ್ಸು ಬೇಕು, ಎಕನಾಮಿಕ್ಸು ಬೇಕಂದರೆ ಎಕನಾಮಿಕ್ಸ್ ಜಾಯ್ನ್ ಆಗ್ಬೋದು. ASP PCPSಗೋಸ್ಕರ ಇದು ಜಾಯ್ನ್ ಆಗಬೇಕು. ಇನ್ನು ಫಿಸಿಕ್ಸ್ ಕೋರ್ಸ್ಗೋಸ್ಕರ ನೀವು ಇದನ್ನು ಜಾಯ್ನ್ ಆಗ್ಬೋದು. ಫಿಸಿಕ್ಸ್ ಕೋರ್ಸಲ್ಲಿ ನಿಮಗೆ ಎಲ್ಲ ಸಿಗುತ್ತೆ, ಎಕನಾಮಿಕ್ಸು, ಡೈಲಿ ಕರೆಂಟ್ ಅಫೇರ್ಸು, ಫಿಸಿಕ್ಸು ಎಂಟೈರ್. ನೋಡಿ ಎಷ್ಟು ಸೈನ್ಸ್ ಕ್ವಶನ್ಸ್ಗಳನ್ನು ಕೂಡ ಸುಮಾರು ಕೇಳಿದ್ದಾರೆ. ನಾನು ಅದಕ್ಕೆ ಹೇಳೋದು, ಫಂಡಾಮೆಂಟಲಿ ಸ್ಟ್ರಾಂಗ್ ಇರಬೇಕು. ನಿಮ್ಮ ಬೇಸಿಕ್ಸ್ ನಾಲೆಜ್ ಸೈನ್ಸ್ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಇವೆಲ್ಲ ಸ್ಟ್ರಾಂಗ್ ಆಗಿದ್ದರೆ ಎಕ್ಸಾಮಿನೇಷನಲ್ಲಿ ಆರಾಮಾಗಿ ಸ್ಕೋರ್ ಮಾಡ್ಬೋದು. ನೀವು ಫೌಂಡೇಶನ್ನೇ ಸರಿ ಇಲ್ಲ ಅಂದರೆ ಇದು ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ. ಇನ್ನು ನಿಮಗೆ ಎಕನಾಮಿಕ್ಸ್ ಕೋರ್ಸ್ ಬೇಕಂದರೆ ಇಲ್ಲಿ ನಾವು ಕೊಟ್ಟಿದ್ದೀವಿ ಕೋರ್ಸ್ ಡಿಸ್ಕ್ರಿಪ್ಷನ್ನು. ಕೋರ್ಸ್ ವ್ಯಾಲಿಡಿಟಿ 2 ಮಂತ್ ಆಗುತ್ತೆ. ಕೋರ್ಸ್ ಪ್ರೈಸು 400 ಆಗುತ್ತೆ. ನಿಮಗೆ ಏನಾದರೂ ಇಲ್ಲಿ ಇದರಲ್ಲಿ ಜಾಯ್ನ್ ಆಗೋಕೆ ಆಗ್ತಿಲ್ಲ ಅಂದರೆ, ಇದರಲ್ಲಿ ಅಂದರೆ ಇನ್ ದ ಸೆನ್ಸ್ ದ್ಯಾಟ್ ನಿಮಗೆ ಇಲ್ಲಿ ನಮ್ಮ ಯೂಟ್ಯೂಬಲ್ಲಿ ಜಾಯ್ನ್ ಸಬ್ಜೆಕ್ಟ್ ವೈಸ್ ಕೋರ್ಸ್ಗಳನ್ನು ತೊಗೊಳಕ್ಕೆ ಆಗ್ತಾ ಇಲ್ಲ ಅಂದವರು ನೀವೇನು ಮಾಡ್ಬೋದು, ನೀವು ಈ ಥರನೂ ಕೂಡ ಒಂದು ಸಪ್ರೇಟ್ ಫೆಸಿಲಿಟಿ ಮಾಡಿದ್ದೀವಿ ನಿಮಗೆ. ಕೋರ್ಸ್ ವ್ಯಾಲಿಡಿಟಿ 2 ಮಂತ್ ಇಟ್ಟಿದ್ದೀವಿ, 400 ಆಗುತ್ತೆ. ಎಕನಾಮಿಕ್ಸ್ ಮತ್ತು ಫಿಸಿಕ್ಸ್ಗೋಸ್ಕರ ಸಪ್ರೇಟ್ ಅಂದರೆ 200 ಆಗುತ್ತೆ. ಎವ್ರಿಡೇ ಕ್ಲಾಸ್ PDF ಇರುತ್ತೆ. ಹೌ ಟು ಜಾಯ್ನ್ ಅಂದರೆ, ಕೊಟ್ಟಿರ್ತಕ್ಕಂಥ ಈ ನಂಬರ್ ಅಥವಾ ಈ ನಂಬರಿಗೆ ಪೇ ಮಾಡಿ, ಅಥವಾ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ಗೆ ಪೇ ಮಾಡಿ, ಈ ನಂಬರ್ ಅಥವಾ ಈ ನಂಬರಿಗೆ ನೀವು ಸ್ಕ್ರೀನ್ಶಾಟನ್ನು ಕಳಿಸಿದ್ರೆ ವಾಟ್ಸಪ್ ಮುಖಾಂತರ ನಾವೇನು ಮಾಡ್ತೀವಿ, ನಿಮ್ಮ ಗ್ರೂಪಿಗೆ ಆ್ಯಡ್ ಮಾಡ್ತೀವಿ, ಅಲ್ಲಿ ಎಲ್ಲ ವೀಡಿಯೋಸ್ಗಳನ್ನು ಹಾಕ್ತೀವಿ. ನೋಡಿ ನೆಕ್ಸ್ಟ್ ಪ್ರಶ್ನೆ ನಿಮ್ಮ ಎಕ್ಸಾಮಿನೇಷನ್ ಏನು ಕೇಳಿದರೆ, ನಾಸಾದ ಸ್ಪೇಸ್ ಎಕ್ಸ್ ಕ್ರೂ 9 ಗಗನಯಾತ್ರಿಗಳ ಏಜೆನ್ಸಿಯು 9ನೇ ವಾಣಿಜ್ಯ ಪರಿಭ್ರಮಣಾ ಕಾರ್ಯಾಚರಣೆ ಪೂರ್ಣಗೊಳಿಸಿದ ನಂತರ ಮೇ 2025ರಲ್ಲಿ ಯಶಸ್ವಿಯಾಗಿ ಭೂಮಿಗೆ ಮರಳಿದ್ದಾರೆ. ಈ ಕೆಳಗಿನವರಲ್ಲಿ ಯಾವ ಗಗನಯಾತ್ರಿ ಆ ಮಿಷನ್ನ ಭಾಗವಾಗಿರಲಿಲ್ಲ ಎಂಬುದನ್ನು ಗುರುತಿಸಿ ಅಂತ ಪ್ರಶ್ನೆ ಕೇಳಿದೆ. ನೋಡಿ ನಿಮಗೆ ನಾನು ಆಕ್ಸಿಯಂ 4 ಅರ್ಥಾತ್ ಆಕ್ಸಿಯಂ 4 ಮಿಷನ್ದು ಶುಭಾಂಶು ಶುಕ್ಲಾ ಅವ್ರದ್ದು ಕೂಡ ಮಾಡಿದ್ದೀನಿ. ಸುನಿತಾ ವಿಲಿಯಮ್ಸ್ ಅವ್ರದ್ದು ಕ್ರೂ 9 ಮಿಷನ್ನು ಅಥವಾ ಫಾಲ್ಕನ್ 9 ರಾಕೆಟನ್ನು ಯೂಸ್ ಮಾಡ್ಕೊಂಡು ಲಾಂಚ್ ಮಾಡೋದು ಕೂಡ ಮಾಡಿದ್ದೀನಿ. ಎರಡೂ ಮಾಡಿದ್ದೀನಿ. ಬಟ್ ನನ್ನ ಪ್ರಕಾರ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾರು ಇರಲಿಲ್ಲ ಅಂದರೆ, ಶುಭಾಂಶು ಶುಕ್ಲಾ ಅವರು ಇದರ ಭಾಗವಾಗಿರಲಿಲ್ಲ. ನಿಮಗೆ ಪ್ರೂಫ್ ತೋರಿಸ್ತಾ ಇದ್ದೀನಿ. ಮಾರ್ಚ್ ಮಂತ್ ಮ್ಯಾಗ್ಝಿನ್ 2025ನೇ ಸಾಲಿನ ಮಾರ್ಚ್ ಮಂತ್ ಮ್ಯಾಗ್ಝಿನು ಅಥವಾ ಮಾರ್ಚ್ ಮಂತ್ ನಮ್ಮ ವಿಡಿಯೋಸ್ಗಳನ್ನು ನೋಡಿ. ನಿಮ್ಮ ಯಾರಾದರೂ ನೋಟ್ಸ್ ಮಾಡ್ಕೊಂಡ್ರೆ ನೋಟ್ಸನ್ನು ಓಪನ್ ಮಾಡಿ ಒಂದು ಬಾರಿ ಕಾಣಿಸ್ತದನ್ನ. ಯಶಸ್ವಿಯಾಗಿ ಭೂಮಿಗೆ ಮರಳಿದ ಸುನಿತಾ ವಿಲಿಯಮ್ಸ್ ಅಂತ ಇಲ್ಲಿ ನಾನು ಕೊಟ್ಟಿದ್ದೀನಿ. ಕಳೆದ 9 ತಿಂಗಳಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶದಲ್ಲಿ ಸಿಕ್ಕಿಬಿದ್ದಿರೋ ಭಾರತೀಯ ಮೂಲದ ಸುನಿತಾ ವಿಲಿಯಮ್ಸ್ ಮತ್ತು ಸಹ ಗಗನಯಾತ್ರಿ ಬುಚ್ ವಿಲ್ಮರ್ ಅವರನ್ನು ಭೂಮಿಗೆ ವಾಪಸ್ ಕರೆತರಲು ಉದ್ಯಮಿ ಎಲಾನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ನಿಂದ ಕ್ರೂ 10 ಮಿಷನ್ ಪ್ರಾರಂಭಿಸಿತ್ತು. ಇದರ ಹೊತ್ತ ಫಾಲ್ಕನ್ 9 ರಾಕೆಟನ್ನು ಉಡಾವಣೆ ಮಾಡಲಾಗಿದೆ. ಮತ್ತು ಇಫ್ ಸಪೋಸ್ ನಿಮಗೆ ಶುಭಾಂಶು ಶುಕ್ಲಾ ಅವ್ರ ಬಗ್ಗೆನೂ ಕೂಡ ಬೇಕಾಗಿತ್ತಂದರೆ ನಮ್ಮ ಮ್ಯಾಗ್ಝಿನಲ್ಲಿ ಕೊಟ್ಟಿದ್ದೀವಿ, ನೀವು ನೋಡ್ಬೋದು. ಅರ್ಥ ಆಯ್ತಾ. ಯಾರ್ಯಾರ ಹತ್ರ ಮ್ಯಾಗ್ಝಿನ್ ಇದೆ ತೆಗೆದು ನೋಡಿ. ಸೊ ಇದಕ್ಕೂ ಕೂಡ ಏನಾಗಿದೆ, 100% ನಿಮಗೇನಾಗಿದೆ, ಹೆಲ್ಪ್ ಆಗಿರ್ತದೆ. ಅರ್ಥ ಆಯ್ತಾ. ಐ ಹೋಪ್ ಯು ಆಲ್ ಆರ್ ಅಂಡರ್ಸ್ಟ್ಯಾಂಡಿಂಗ್. ಎಲ್ಲ ಇನ್ನು ಯಾರು ಹೊಸಬರು ನಮಗೆ ಈ ಕ್ಲಾಸ್ಗಳನ್ನು ಸೋಡ್ತೀರಿ, ಯಾವ ಮಾರ್ಚ್ ಮಂತ್ ಮ್ಯಾಗ್ಝಿನೋ ಯಾವ ವಿಡಿಯೋಸ್ ಅಂತಂದರೆ ನೀವು ನಿಮಗೆ ನೋಟ್ಸ್ಗಳು ಏನಾದರೂ ಬೇಕಿದ್ರೆ ಈ ನಂಬರಿಗೆ ನೀವು ಏನು ಮಾಡ್ಬೋದು, ಕಾಂಟ್ಯಾಕ್ಟು ಮಾಡ್ಬೋದು. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ, ಭಾರತೀಯ ರೈಲಿನಲ್ಲಿ ಪ್ರಯಾಣಿಸುವ ಮಹಿಳೆಯರ ಪ್ರಯಾಣಿಕರಿಗೆ ಅವರ ಪ್ರಾರಂಭಿಕ ನಿಲ್ದಾಣದಿಂದ ಗಮ್ಯಸ್ಥಾನ ನಿಲ್ದಾಣದವರೆಗೆ ಅವರ ಸಂಪೂರ್ಣ ಪ್ರಯಾಣದ ಅವಧಿಯಲ್ಲಿ ಸುರಕ್ಷತೆ ಮತ್ತು ಭದ್ರತೆ ಒದಗಿಸುವ ಉದ್ದೇಶದಿಂದ ಪ್ರಾರಂಭಿಸಿದ ಯೋಜನೆ ಹೆಸರಿಸಿ. ಇಟ್ ಈಸ್ ಅ ಓಲ್ಡ್ ಕರೆಂಟ್ ಅಫೇರ್ಸ್. ಇದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೇರಿ ಸೆಹೇಲಿ ಇಸ್ ದ ರೈಟ್ ಆನ್ಸರ್.
ಸೊ ಇದು ತೋರಿಸ್ತದೆ ನಿಮಗೆ ಪ್ರೂಫ್ ಕಾಣಿಸ್ತಾ ಇದನ್ನ ಆಪರೇಷನ್ ಮಹಿಳಾ ಸುರಕ್ಷಾ ಅಂತಕ್ಕಂಥದ್ದು ನಾವು ಕವರ್ ಮಾಡಿದೀವಿ. ಇಲ್ಲಿ ಮೇರಿ ಸಹೇಲಿ ಉಪಕ್ರಮ ಕಾಣಿಸ್ತಾ ಇದನ್ನ ಮಹಿಳೆಯರ ರೈಲಿನಲ್ಲಿ ಪ್ರಯಾಣಿಸುವಾಗ ಅವರಿಗೆ ಭದ್ರತೆ ಒದಗಿಸುವ ಉದ್ದೇಶದಿಂದ ಈ ಉಪಕ್ರಮವನ್ನು ರೈಲ್ವೆ ನಡೆಸುತ್ತಿದೆ. ಇದು ಪ್ಯಾನ್ ಇಂಡಿಯಾ ಉಪಕ್ರಮವಾಗಿದೆ. ಇದನ್ನ ಆಪರೇಷನ್ ಮಹಿಳಾ ಸುರಕ್ಷತೆ ಅಡಿಯಲ್ಲಿ ರೈಲ್ವೆ ರಕ್ಷಣಾ ಪಡೆ ಏನಾಗಿದೆ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ಇದಕ್ಕೂ ಕೂಡ ಏನಾಗಿದೆ ನಿಮಗೆ 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ಈ ನ್ಯೂಸ್ ನಿಮಗೆ 2022ರಲ್ಲೂ ಕೂಡ ಕಾಣಿಸುತ್ತೆ, 2023ರಲ್ಲೂ ಇದೆ, 2020ರಲ್ಲೂ ಇದೆ, 2024ರಲ್ಲೂ ಕೂಡ ಇದೆ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಈ ಕ್ವೆಶನ್ಗೆ ನಿಮಗೆ ಏನಾಗಿದೆ 100% ಹೆಲ್ಪ್ ಆಗಿರ್ತಕ್ಕಂಥ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, ವೆನಿಜುಲಾದ ಅಧ್ಯಕ್ಷರಾಗಿದ್ದ ನಿಕೋಲಸ್ ಮಡೋರೋ ಅವರನ್ನ ಸೆರೆ ಹಿಡಿದ ನಂತರ ಅಲ್ಲಿ ಮಧ್ಯಂತರ ಅಧ್ಯಕ್ಷರಾಗಿ ಜನವರಿ 2026ರಲ್ಲಿ ಈ ಕೆಳಗಿನಲ್ಲಿ ಯಾರನ್ನ ನೇಮಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ ಇದು ನಿಮಗೆ ಜನವರಿ ಅರ್ಥ ಆಯ್ತಾ, ಜನವರಿ 5, 6 ಮತ್ತು 7 ಜನವರಿ 5, 6, 7ನೇ ತಾರೀಕು ವಿಡಿಯೋನ ಒಟ್ಟಿಗೆ ಮಾಡಿದ್ದೀವಿ ನಾವು. ನೀವು ಸಪೋಸ್ ಎಕ್ಸಾಮಿನೇಷನ್ ಹೋಗಿತ್ತ ಮುಂಚಿತವಾಗಿ ಆ ಕ್ಲಾಸ್ ಕೇಳಿರಲಿಲ್ಲ ಅಂದರೆ 5, 6, 7ನೇ ತಾರೀಕಿನ ಕ್ಲಾಸ್ ಕೇಳಿರಲಿಲ್ಲ ಅಂದರೆ 2 ಕ್ವಶನ್ಗಳನ್ನು ನೀವು ಬಿಟ್ಟು ಬರ್ತಿದ್ರಿ. ಅದತ್ತಾ ನಾನು ತೋರಿಸ್ತಾ ಇದ್ದೀನಿ, ನಿಮ್ಗೆ ಪ್ರೂಫ್ ಕಾಣಿಸ್ತಾ ಇದೀನಿ ಇಲ್ಲಿ. ವಿಡಿಯೋ ಬೇಕಾದರೆ ಜನವರಿ 5, 6, 7 ಪ್ರೂಫ್. ಹಾಗಾದ್ರೆ ಸರ್ ನೀವು ಎಲ್ಲ ಮ್ಯಾಗ್ಝಿನ್ ಹೇಳಿದ್ರಿ, ಇದು ವಿಡಿಯೋ ಯಾಕೆ ಪ್ರೂಫ್ ಹೇಳ್ತಾ ಇದ್ರಿ? ನೋಡಿ ನಿಮಗೆ ನಾವು ಇನ್ನೂ ಜನವರಿ ಮಂತ್ ಮ್ಯಾಗ್ಝಿನನ್ನು ಕೊಟ್ಟಿಲ್ಲ, ಡಿಸೆಂಬರ್ವರೆಗೆ ಮಾತ್ರ ಕೊಟ್ಟಿದ್ದೀವಿ. ಸರ್ ಎಲ್ಲರದು ಫೆಬ್ರವರಿ ಮಂತ್ ಕೊಡ್ತಾ ಇದ್ರೆ ನೀವು ಇನ್ನೂ ಜನವರಿ ಕೊಟ್ಟಿಲ್ಲ ಅಂತ ಅನ್ಕೊಳ್ಕೋಬೇಡಿ. ನಮ್ಮದು ಹೆಂಗಂದ್ರೆ ಅದೇ ತಿಂಗಳ ಕಂಟೆಂಟು ಆ ತಿಂಗಳಲ್ಲೇ ಇರುತ್ತೆ, ಜನವರಿ ಕಂಟೆಂಟು ಜನವರಿಯಲ್ಲೇ ಇರುತ್ತೆ. ಅರ್ಥ ಆಯ್ತಾ? ಜನವರಿದು ನಾನು ಇನ್ನೂ ನಿಮಗೆ ಕೊಟ್ಟಿಲ್ಲ. ನಮ್ಮ ಕ್ಲಾಸ್ ಯಾರು ಕೇಳಿದರೆ ಅವರಿಗೆ ಇದು ಹೆಲ್ಪ್ ಆಗುತ್ತೆ. ಇಲ್ಲಿ ಕಾಣಿಸ್ತಾ ಇದನ್ನ ಡೆಲ್ಲಿ ರುಡಿಗ್ರಾಸ್ ಯಾವ ದೇಶದಿಂದ ಹಂಗಾಮಿ ಅಧ್ಯಕ್ಷೆಯಾಗಿ ನೇಮಕಗೊಂಡಿದ್ದಾರೆ? ನಾವು ಈ ತರ ಪ್ರಶ್ನೆ ಕೇಳಿದೀವಿ ಆಯ್ತಾ, ನಿಮ್ಮ ಎಕ್ಸಾಮಿನೇಷನಲ್ಲಿ ಈ ತರ ಪ್ರಶ್ನೆ ಕೇಳಿದ್ದಾರೆ. ನಿಮಗೆ ಪ್ರೂಫ್ ಬೇಕಾದ್ರೆ ವಿಡಿಯೋ ಜನವರಿ 5, 6, 7ರ ಒಂದು ವಿಡಿಯೋನ ತೆಗೆದು ನೋಡಿ, ಕಾಣಿಸ್ತಾ ಇದನ್ನ 100% ಇದಕ್ಕೂ ಕೂಡ ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ನೋಡಿ, ಎಲ್ಲ ಕೊಟ್ಟಿದ್ದೀನಿ ನಾನು. ವೆನಿಜುಲಾ ಅಧ್ಯಕ್ಷ ನಿಕೋಲಸ್ ಮಡೋರೋ ಅವರನ್ನು ಅಮೆರಿಕದ ಬಂಧಿಸಿ ಕರೆದೊಯ್ದ 2 ದಿನಗಳ ಬಳಿಕ ಮಡೋರೋ ಅವಧಿಯಲ್ಲಿ ಉಪಾಧ್ಯಕ್ಷ ಸೇವೆ ಸಲ್ಲಿಸುತ್ತಿದ್ದ ಡೆಲ್ಲಿ ರುಡಿಗ್ರಾಸ್ ಅವರನ್ನ ದೇಶದ ಹಂಗಾಮಿ ಅಧ್ಯಕ್ಷರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ ಅಂತಕ್ಕಂಥದ್ದು ಕಾಣಿಸ್ತಾ ಇದನ್ನ 100% ಏನಾಗಿದೆ ಈ ಕ್ವಶನ್ಗೆ ಹೆಲ್ಪ್ ಆಗಿದೆ. ದೀಸ್ ಆರ್ ದಿ ಪ್ಯೂರ್ಲಿ ಕರೆಂಟ್ ಅಫೇರ್ಸ್, ಇವೆಲ್ಲ ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ನೋಡಿ, ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಜನವರಿ 6, 2026ರಂದು ಅತಿ ಹೆಚ್ಚು ಕಾಲ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ದಾಖಲೆಯನ್ನು ಸರಿಗಿಟ್ಟಿದ್ದರು. ಆ ಮುಖ್ಯಮಂತ್ರಿಗಳು ಯಾರ ಮುಖ್ಯಮಂತ್ರಿಗಳು ಮತ್ತು ಅವರ ದಿನಗಳ ಕೇಳಿದ್ದಾರೆ. ನೋಡ್ರಿ ಎಷ್ಟು ಸ್ಪೆಸಿಫಿಕ್ ಆಗಿ ಪ್ರಶ್ನೆಯನ್ನು ಕೇಳಿದ್ದಾರೆ, ಅರ್ಥ ಆಯ್ತಾ? ಅದಕ್ಕೆ ದಿಟ್ ಇಸ್ ದ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ದ KPSC ಅಂಡ್ ಈ ಒಂದು KE ನಿಮಗೆ ಫ್ಯಾಕ್ಚುಯಲ್ ಬೇಸ್ಡ್ ಇನ್ಫಾರ್ಮೇಶನ್ ಜಾಸ್ತಿ ಕೇಳ್ತಾರೆ. ಬಟ್ KPSC ಅವ್ರು ಹಂಗಲ್ಲ. KPSC ಅವ್ರು ಏನು ಮಾಡ್ತಾರೆ ಅಂದರೆ ಕಾನ್ಸೆಪ್ಚುವಲ್ ಒಂದು ಪ್ರಶ್ನೆಗಳನ್ನು ಕೇಳ್ತಾರೆ. ನೋಡಿ ಈ ಪ್ರಶ್ನೆಗೆ ಸ್ವಲ್ಪ ಎಲ್ಲರಿಗೂ ನೀವು ಏನಂದ್ರೆ ಡಿ ದೇವರಾಜ್ ಅರಸು ಅಂತಕ್ಕಂಥ ಗೊತ್ತಿದೆ, ಡಿ ದೇವರಾಜ್ ಅರಸು ಅಂತಕ್ಕಂಥದ್ದು. ಅವ್ರು ಏನು ಕೇಳಿದ್ರೆ ಎಷ್ಟು ದಿನಗಳಂತ ಕೊಟ್ಟಿದ್ದಾರೆ. ಸೊ ಎಷ್ಟು ದಿನಗಳಂದ್ರೆ 3ನೇ ಆಪ್ಷನ್ ಇದಕ್ಕೆ ಕರೆಕ್ಟ್ ಆಗುತ್ತೆ. ಸೊ ಇದನ್ನು ನಿಮಗೆ ಪ್ರೂಫ್ ಸಮೇತ ನಾನು ತೋರಿಸ್ತಾ ಇದ್ದೀನಿ ಯಾವಾಗ ಮಾಡಿದ್ದೀನಿ ಅಂತ ಕಾಣಿಸ್ತದೆ. ವಿಡಿಯೋ ಜನವರಿ 5, 6, 7 ಅಂತ ನಾವು ಮಾಡ್ತಕ್ಕಂಥ ಕ್ಲಾಸ್ ವಿಡಿಯೋ ನಂಬರ್ ಜನವರಿ 5, 6ನೇ ತಾರೀಕಿನ ಒಂದು 5, 6, 7ರದು ಒಟ್ಟಿಗೆ ಕರೆಂಟ್ ಅಫೇರ್ಸ್ ಮಾಡಿದ್ದೀನಿ. ಆ ಕ್ಲಾಸನ್ನು ತೆಗೆದು ನೋಡಿ, ಅಥವಾ ಯಾರು ನೀವು ನೋಟ್ಸ್ ಮಾಡ್ಕೊಂಡಿದ್ರೆ ಅದನ್ನು ತೆಗೆದು ನೋಡಿ. ಯಾಕೆ ನಾನು ಹೇಳ್ತಾ ಇದ್ದೀನಿ, ನಾನು ಇನ್ನೂ ನಿಮಗೆ ಮ್ಯಾಗ್ಝಿನನ್ನು ಕೊಟ್ಟಿಲ್ಲ. ಜನವರಿ ತಿಂಗಳು ಕರ್ನಾಟಕದಲ್ಲಿ ಅತಿ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ರೆ ಯಾರು ಅಂತ ಪ್ರಶ್ನೆ ಕೇಳಿ ಇಲ್ಲಿ ಎಲ್ಲ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀವಿ ನಾವು. ಮೈಸೂರು ರಾಜ್ಯದ ಅವಧಿ ಸೇರಿದಂತೆ 3 ನಾಮಕರಣಗೊಂಡ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಹಿಂದುಳಿದ ವರ್ಗಗಳ ನೇತಾರರಿಂದ ಖ್ಯಾತರಾದ ಡಿ ದೇವರಾಜ್ ಅರಸು ಅವರು 2 ಅವಧಿಗೆ ಅತಿ ಹೆಚ್ಚು ಅಂದರೆ 7 ವರ್ಷ 239 ದಿನಗಳ ಕಾಲ ಮುಖ್ಯಮಂತ್ರಿ ಆಗಿದ್ದರು. ಸರ್ ಪರ್ಟಿಕ್ಯುಲರ್ ದಿನಗಳಲ್ಲಿ ಕೊಟ್ಟಿರಿ ಸರ್ ಅಂತ ಕೇಳ್ಬೋದು ನೀವು. ಅದತ್ತ ಪರ್ಟಿಕ್ಯುಲರ್ ದಿನಗಳ ಬಗ್ಗೆನೂ ಕೂಡ ಹೇಳಿದ್ದೀನಿ ನಾನು. ನಿಮಗೆ ಇಲ್ಲಿ ಕಾಣಿಸ್ತಾ ಒಂದು ಅವಧಿಯಲ್ಲಿ 5 ವರ್ಷ 286 ದಿನಗಳು, ಮತ್ತೊಂದು ಅವಧಿಗೆ 318 ದಿನಗಳ ಕಾಲ CM ಆಗಿ ಅಧಿಕಾರ ವಹಿಸಿದ್ರು ಅಂತ ಕೊಟ್ಟಿದ್ದೆ. ಇಲ್ಲಿ ಕಾಣಿಸ್ತಾ ಇದೆ ನಾನು ನಿಮಗೆ ನೋಡಿ, ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದಾಗ 1829 ದಿನಗಳ ಕಾಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಗಿದ್ದ ಸಿದ್ದು ಈಗ 2ನೇ ಅವಧಿಗೆ 2.5 ವರ್ಷ ಪೂರೈಸಿ ಒಟ್ಟಾರೆ 7992 ದಿನಗಳ ಕಾಲ ಮುಖ್ಯಮಂತ್ರಿ ಅಧಿಕಾರ ನಿಭಾಯಿಸಿದ್ದಾರೆ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಯಿತು. ಸಿದ್ದರಾಮಯ್ಯನವ್ರದ್ದು ಕೊಟ್ಟಿದ್ದು ನಾವು 2792 ಅಂತಕ್ಕಂಥದ್ದು. ಅವರು ಯಾರು ಮತ್ತು ಯಾವ ಮುಖ್ಯಮಂತ್ರಿ ಅಂತ ಕೇಳಿದ್ದಾರೆ. ಯಾರು ಮತ್ತು ಯಾವ ಮುಖ್ಯಮಂತ್ರಿ ಅಂದರೆ ಇಲ್ಲಿ ಏನಾಗುತ್ತೆ, ಮೊದಲನೇ ಆಪ್ಷನ್ ಕರೆಕ್ಟ್ ಆಗುತ್ತೆ. ಐ ಥಿಂಕ್ ಫಸ್ಟ್ ಆಪ್ಷನ್ ಇಸ್ ದ ರೈಟ್. ಸಿದ್ದರಾಮಯ್ಯನವರು ಪೂರೈಸಿದ್ದು 7 ಎಷ್ಟಂದ್ರೆ ಒಟ್ಟಾರೆ 2792 ದಿನಗಳ ಕಾಲ. 2792 ದಿನಗಳ ಕಾಲ ಇದು ಸಿದ್ದರಾಮಯ್ಯನವ್ರದ್ದು.
ಬಟ್ ಅಲ್ಲಿ ದೇವರಾಜ್ ಅರಸ್ ಅವರು ಎದುರುಗಡೆ ಕೊಟ್ಟಿದ್ದಾರೆ 2. ಸೊ ಇಟ್ ಮೀನ್ಸ್ ದಟ್ ಫಸ್ಟ್ ಆಪ್ಷನ್ ಈಸ್ ದ ರೈಟ್. ನೋಡಿ ಇದಕ್ಕೆ ಏನಾಗಿದೆ 100% ಹೆಲ್ಪ್ ಆಗಿದೆ. ಎಷ್ಟೆಷ್ಟು ದಿನಗಳ ಕಾಲ ಯಾರ್ಯಾರ ದೀರ್ಘವಾಗಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಅಂತಕ್ಕಂಥದ್ದು ಕೂಡ ಕೊಟ್ಟಿದೆ ನೋಡಿ. ಅತಿ ಹೆಚ್ಚು ಕಾಲ ಆಡಳಿತ ನಡೆಸಿದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ 7 ವರ್ಷ 240, ಡಿ ದೇವರಾಜ್ ಅರಸು, ಎಸ್ ನಿಜಲಿಂಗಪ್ಪ, ರಾಮಕೃಷ್ಣ ಹೆಗಡೆ, ಯಡಿಯೂರಪ್ಪ ಅಂತ ಇವ್ರ ಬಗ್ಗೆ ಎಲ್ಲ ಮಾಹಿತಿ. ನಿಮಗೆ ಪ್ರೂಫ್ ಬೇಕಾಗಿತ್ತಂದ್ರೆ ನೀವು ಜನವರಿ 5, 6, 7 ಒಂದು ಕರೆಂಟ್ ಅಫೇರ್ಸ್ ಅಥವಾ ನೀವು ನೋಟ್ಸ್ ಮಾಡ್ಕೊಂಡಿದ್ರೆ ನೋಟ್ಸನ್ನು ತೆಗೆದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, ಬಾಂಗ್ಲಾದೇಶದ ಮಾಜಿ ಪ್ರಧಾನಮಂತ್ರಿ ಖಲೀದಾ ಜಿಯಾ ಅವರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅವರು ದೇಶದ ದ್ವಿತೀಯ ಮಹಿಳಾ ಪ್ರಧಾನಮಂತ್ರಿಯಾಗಿದ್ದರು. ಅವರ ಪತಿ ಜಿಯಾರ್ ರೆಹಮಾನ್ ಆಗಿದ್ದರು. ಅವರು ಬಾಂಗ್ಲಾದೇಶದ ನ್ಯಾಷನಲ್ ಪಕ್ಷಕ್ಕೆ ಸೇರಿದರಾಗಿದ್ದರು. ದಿಸ್ ಇಸ್ ದ ಕ್ವಶನ್ ಆಸ್ಕ್ಡ್ ಇನ್ ಯುವರ್ ಎಕ್ಸಾಮಿನೇಷನ್ಸ್. ಹಾಗಾದರೆ ನಾವು ಯಾವಾಗ ಕವರ್ ಮಾಡಿದ್ದೀವಿ ಅಂದರೆ ನೋಡಿ, ವಿಡಿಯೋ ಬೇಕಾಗಿತ್ತ ನಿಮಗೆ ಜನವರಿ 1 ಮತ್ತು 2 ವಿಡಿಯೋ ಜನವರಿ 1, 2 ಕರೆಂಟ್ ಅಫೇರ್ಸ್ ಮಾಡಿದ್ದೀನಿ ನಾನು. ಅಲ್ಲಿ ತೆಗೆದು ನೋಡಿ. ನಾನೇನು ಪ್ರಶ್ನೆ ಕೇಳಿದರೆ, ಇತ್ತೀಚೆಗೆ ನಿಧನ ಹೊಂದಿದ ಖಲೀದಾ ಜಿಯಾ ಯಾವ ದೇಶದ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಅಂತ ಈ ಥರ ಪ್ರಶ್ನೆಯನ್ನು ಕೇಳಿ ನಾವು ನಿಮಗೆ ಏನು ಮಾಡಿದೆ ಅಂದರೆ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದೀವಿ. ಇಲ್ಲಿ ಕಾಣಿಸ್ತಿದ್ದಾರೆ ಬಾಂಗ್ಲಾದ ಮೊದಲ ಮಹಿಳಾ ಪ್ರಧಾನಿ ಅಂತ ಎಕ್ಸಾಮ್ ನಿಮ್ಮ ನ್ಯೂಸ್ ಪೇಪರಲ್ಲಿ ಕೂಡ ಕಾಣಿಸ್ಕೊಂಡಿತ್ತು. ಮತ್ತು ಖಲೀದಾ ಒಂದು ಸಾಗಿದ ಹಾದಿ ನಾವು ಇನ್ನೂ ಇವ್ರ ಬಗ್ಗೆ ಡೆಪ್ತ್ ಇನ್ಫಾರ್ಮೇಷನ್ ನಿಮಗೆ ಜನವರಿ ಮಂತ್ ಕರೆಂಟ್ ಅಫೇರ್ ಜನವರಿ ಮಂತ್ ಮ್ಯಾಗ್ಝಿನಲ್ಲಿ ಕೊಡ್ತೀವಿ. ಇನ್ನೂ ಕೊಟ್ಟಿಲ್ಲ, ಬಟ್ ಅದನ್ನು ನಾವು ಮುಂದೆ ಹಾರ್ಡ್ ಕಾಪಿ ಕೊಡ್ತೀವಿ. ನಿಮಗೆ ಮಾರ್ಕೆಟಲ್ಲಿ ಬರುತ್ತೆ. ಅರ್ಥ ಆಯ್ತಾ? ನೋಡಿ ಇಲ್ಲಿ ಪ್ರೂಫು, ಮಿಲಿಟರಿ ಆಡಳಿತ ನಂತರ ಪ್ರಜಾಪ್ರಭುತ್ವವನ್ನು ಮರುಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಮತ್ತು ಹಲವು ದಶಕದ ದೇಶದ ಒಂದು ರಾಜಕೀಯ ಸಕ್ರಿಯವಾಗಿ ಬಾಂಗ್ಲಾದೇಶದ ಮೊದಲ ಮಹಿಳಾ ಪ್ರಧಾನಿ ಖಲೀದಾ ಜಿಯಾ ನಿಧನ. ಮೊದಲ ಮಹಿಳಾ ಪ್ರಧಾನಿ ಇವರು. ಇಲ್ಲಿ ಏನು ಕೊಟ್ಟಿದ್ದಾರೆ, ಅವರು ದ್ವಿತೀಯ ಮಹಿಳಾ ಪ್ರಧಾನಿ ಅಂತ ಕೊಟ್ಟಿದ್ದಾರೆ. ಇಟ್ ಮೀನ್ಸ್ ದ್ಯಾಟ್ ಎ ಹೋಯ್ತು ಉಳಿದಿರ್ತಕ್ಕಂಥದ್ದು ಬಿ ಮತ್ತು ಸಿ. ಅವರು ಬಾಂಗ್ಲಾದೇಶದ ನ್ಯಾಷನಲಿಸ್ಟ್ ಪಕ್ಷಕ್ಕೆ ಸೇರಿದ್ದಾರೆ. ಈ ಫ್ಯಾಕ್ಟ್ ಕೂಡ ಕೊಟ್ಟಿದ್ದೀನಿ ನಾನು. 3 ಸಲ ಪ್ರಧಾನಿಯಾಗಿದ್ದ ಖಲೀದಾ ಅವರು ಸುದೀರ್ಘ ಅವಧಿಗೆ ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಕ್ಷದ ಒಂದು ಅಧ್ಯಕ್ಷರಾಗಿದ್ದರು. ಸೊ 3 ಅಂದರೆ ಇದೇನಾಯಿತು, ಬಿ ಕರೆಕ್ಟ್ ಆಯಿತು. ಬಿ ಕರೆಕ್ಟ್ ಆಯಿತು, ಸಾರಿ ಈ ಸಿ ಕರೆಕ್ಟ್ ಆಯಿತು. ಸಿ ಕರೆಕ್ಟ್ ಆಯಿತು, ಎ ತಪ್ಪಾಯಿತು. ಅದತ್ತಾ ಸಿ ಕರೆಕ್ಟ್. ಹಾಗಾದ್ರೆ ಯಾವುದಾಯಿತು, 2ನೇ ಆಪ್ಷನ್ ಬಿ ಆ್ಯಂಡ್ ಸಿ. ನಿಮಗೆ ಅವರ ಪತಿ ಬಗ್ಗೆ ಗೊತ್ತಿಲ್ಲ ಅಂದರೂ ಕೂಡ ಈ ಆಪ್ಷನ್ ಈ ಆನ್ಸರ್ಗೆ ನೀವು ಏನು ಮಾಡೋದು, ಈ ಕ್ವಶನ್ಗೆ ಟಿಕ್ಕನ್ನು ಮಾಡ್ಬೋದು. ಜಸ್ಟ್ 2 ಒಂದು ಫ್ಯಾಕ್ಟ್ಸ್ಗಳು ನಿಮಗೆ ಗೊತ್ತಿದ್ರೆ ಅಂತ ನೋಡಿ. 100% ಏನಾಗಿದೆ, ಇದಕ್ಕೂ ಕೂಡ ನಾವು ಮಾಡ್ತಕ್ಕಂಥ ಕ್ಲಾಸಿಂದ ನಿಮಗೆ ಹೆಲ್ಪ್ ಆಗಿದೆ. ನೋಡಿ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗೆ ಕೊಟ್ಟಿರೋ ಭಾರತ ಉಪರಾಷ್ಟ್ರಪತಿಗಳು ಅವಿರೋಧವಾಗಿ ಚುನಾಯಿತರಾದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಅವಿರೋಧವಾಗಿ. ಇದನ್ನು ಕೂಡ ಕರೆಂಟ್ ಅಫೇರ್ಸ್ ಪ್ರಶ್ನೆನೇ. ಕರೆಂಟ್ ಅಫೇರ್ಸ್ ಇದನ್ನು ಕೂಡ ಅದಾಯ್ತಾ. ಸುಮಾರು ಜನ ಸರ್ ಇದು ಐ ಸಿ ಪ್ರಶ್ನೆ ಅಂತ ಅಂತಾರೆ. ಐ ಸಿ ಅಲ್ಲ. ಐ ಸಿ ಇದ್ರೆ ಅವ್ರು ಈ ಸಂದರ್ಭದಲ್ಲಿ ಯಾಕೆ ಕೇಳಬೇಕು, ಇತ್ತೀಚೆಗೆ ಉಪರಾಷ್ಟ್ರಪತಿ ಚುನಾವಣೆ ನಡೀತು, ಅದಕ್ಕೆ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ. ತೋರಿಸ್ತೀನಿ ನಿಮಗೆ ಪ್ರೂಫ್ ಬೇಕಂದ್ರೆ. ಸೆಪ್ಟೆಂಬರ್ ಮಂತ್ ಮ್ಯಾಗ್ಝಿನ್ 2025 ತೆಗೆದು ನೋಡಿ. ನಮ್ಮದು ಸೆಪ್ಟೆಂಬರ್ ಮಂತ್ ಮ್ಯಾಗ್ಝಿನ್ 2025. ಇಲ್ಲಿ ನೂತನ ಉಪರಾಷ್ಟ್ರಪತಿಯಾಗಿ CP ರಾಧಾಕೃಷ್ಣ ನೇಮಕ ಅಂತ ನಾವು ಏನು ಮಾಡಿದೀವಿ, ಕೊಟ್ಟಿದ್ದೀವಿ. ಕೊಟ್ಬಿಟ್ಟು ಇಲ್ಲಿ ಎಲ್ಲ ಅವಿರೋಧವಾಗಿ ಆಯ್ಕೆ ಆದವರು ಅಂತ ಕೊಟ್ಟಿದ್ದೀವಿ. ಕಾಣಿಸ್ತದನ್ನ ಅವಿರೋಧವಾಗಿ ಆಯ್ಕೆ ಆದವರು. ಮತ್ತು ಭಾರತ ಉಪರಾಷ್ಟ್ರಪತಿಗಳ ಪಟ್ಟಿನೂ ಕೂಡ ಕೊಟ್ಟಿದ್ದೀವಿ. ಇಲ್ಲಿ ಕಾಣಿಸ್ತಾನ ಸರ್ವಪಲ್ಲಿ ರಾಧಾಕೃಷ್ಣ ಅಂತ. ಸರ್ವಪಲ್ಲಿ ರಾಧಾಕೃಷ್ಣ ಇದನ್ನ ಡಾಕ್ಟರ್ ಎಸ್ ಸರ್ವಪಲ್ಲಿ ರಾಧಾಕೃಷ್ಣ ಇದೆ. ಮೊಹಮ್ಮದ್ ಹಿದಾಯತುಲ್ಲಾ ಕೊಟ್ಟಿದಾರ ಇಲ್ಲ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೊದಲನೇ ಆಪ್ಷನ್ನೇ ಆಗುತ್ತೆ. ಸೊ ಇಟ್ ಮೀನ್ಸ್ ದಟ್ ಈ ಕ್ವಶನ್ಗೂ ಕೂಡ ಏನಾಗಿದೆ 100% ಹೆಲ್ಪ್. ಕಾಣಿಸ್ತಾ ಇದ್ದೀನ ನಿಮ್ಮ ಮುಂದೆ ನಾನು ಪಿನ್ ಟು ಪಿನ್ ಪ್ರೂಫ್ ಸಮೇತ ನಾನು ಏನು ಮಾಡ್ತಾ ಇದ್ದೀನಿ ನಿಮಗೆ ತೋರಿಸ್ತಾ ಇದ್ದೀನಿ. ಆಯ್ತಾ? ನೋಡಿ ನೆಕ್ಸ್ಟ್ ಪ್ರಶ್ನೆ, ಸುಸ್ಥಿರ ಅಭಿವೃದ್ಧಿ ಧ್ಯೇಯಗಳಿಗೆ ಕೆಳಗಿನಗಳನ್ನು ಒಳಗೊಂಡಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ತಾ? ಸುಸ್ಥಿರ ಅಭಿವೃದ್ಧಿ ಗುರಿಗಳ ಬಗ್ಗೆ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಕ್ಕಂಥದ್ದು 17 ಗುರಿಗಳು, 169 ಧ್ಯೇಯಗಳು, 232 ಸೂಚಕಗಳು ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಇಸ್ ಐ ಥಿಂಕ್ ಇಟ್ ಇಸ್ ಅ ರೈಟ್. ತೋರಿಸ್ತಾ ಇದೆ ನಿಮ್ಗೆ ಪ್ರೂಫ್ ಬೇಕಂದ್ರೆ. ಕಾಣಿಸ್ತದೆ ಜೂನ್ ಮಂತ್ ಮ್ಯಾಗ್ಝಿನ್ 2024, 2025 ತೆಗೆದು ನೋಡಿ, ಅಥವಾ ಜೂನ್ ಮಂತ್ ವಿಡಿಯೋಸ್ಗಳನ್ನು ನೋಡಿ. ಸಸ್ಟೈನೇಬಲ್ ಡೆವಲಪ್ಮೆಂಟ್ ರಿಪೋರ್ಟ್ ಅಂತ ಕೊಟ್ಟಿದ್ದೀನಿ. ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ರಿಪೋರ್ಟ್ ಸಂದರ್ಭದಲ್ಲಿ ನಾನೆಲ್ಲ ಹೇಳಿದ್ದೀನಿ ನಿಮಗೆ. ಸುಸ್ಥಿರ ಅಭಿವೃದ್ಧಿ ಅಂದರೆ ಏನು, ಮತ್ತು ಬ್ರಂಟ್ ಲ್ಯಾಂಡ್ ಕಮಿಷನ್ ಬಗ್ಗೆ ಹೇಳಿದ್ದೀನಿ. ಅವರ್ ಕಾಮನ್ ಫ್ಯೂಚರ್ ಅಂತ ಒಂದು ವರದಿ ಬಿಡುಗಡೆ ಮಾಡೋದು, ಅದರ ಬಗ್ಗೆ ಹೇಳಿದ್ದೀನಿ. ಮತ್ತು ಈ ಒಂದು ಗುರಿಗಳು 2015ರಲ್ಲಿ ಹಾಕ್ಕೊಳ್ಳಲಾಯಿತು. ಗುರಿ ಹಾಕ್ಕೊಂಡ ವರ್ಷ 2030 ಎಂಡು. ಇನ್ನು ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಷ್ಟು ಟೋಟಲ್ 17. ಟಾರ್ಗೆಟ್ಗಳು ಎಷ್ಟು, 169. ಇಂಡಿಕೇಟರ್ ಎಷ್ಟು, 232. ಕಾಣಿಸ್ತಾ ಇದನ್ನ 232 ಇಂಡಿಕೇಟರ್ ಸೂರ್ಯಚಂದ್ರ. ಅದಕ್ಕೆ ಯಾವುದಂದ್ರೆ 2ನೇ ಆಪ್ಷನ್ ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು. ನೋಡಿ ಏನಾಗಿದೆ 100% ಇದಕ್ಕೂ ಕೂಡ ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ನೋಡಿ, ಕೆಳಗಿನ ಯಾವ ಹೇಳಿಕೆ ಅಥವಾ ಯಾವ ಹೇಳಿಕೆಗಳು ಕರ್ನಾಟಕದ ಗ್ರಾಮೀಣ ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ಸರಿಯಾಗಿವೆ ಅಂತ.
ನಾನು ಇದನ್ನು ಎಕನಾಮಿಕ್ಸಲ್ಲೂ ಕೂಡ ಮಾಡಿದ್ದೀನಿ. ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಎಕನಾಮಿಕ್ಸ್ ಯಾರ ಹತ್ರ ಒಂದು ನೋಟ್ಸನ್ನು ಬರ್ಕೊಂಡಿದ್ರಿ ಓಪನ್ ಮಾಡಿ ನೋಡಿ. ಎಕನಾಮಿಕ್ಸ್ ನೋಟ್ಸು ಮಾಡ್ಕೊಂಡ್ರು ನೋಡಿ. ಮತ್ತು ಇದನ್ನು ಕರೆಂಟ್ ಅಫೇರ್ಸಲ್ಲೂ ಕೂಡ ಮಾಡಿದ್ದೀನಿ. ಸೊ ಯಾವಾಗ ಕರೆಂಟ್ ಅಫೇರ್ಸಲ್ಲಿ ಮಾಡಿರಿ ಸರ್ ಅಂತ ಕೇಳ್ಬೋದು. ಯಾವಾಗಂದರೆ ಈ ಕರ್ನಾಟಕ ಗ್ರಾಮೀಣ ಬ್ಯಾಂಕು ಮತ್ತು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಎರಡೂ ಮರ್ಜ್ ಮಾಡಿದ್ದಾರೆ. ಆ ಮರ್ಜ್ ಮಾಡಿದ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ, ಅರ್ಥ ಆಯ್ತಾ? ಪ್ರೂಫ್ ನಿಮಗೆ ತೋರಿಸ್ತೀನಿ. ಇಲ್ಲಿ ಆ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ನೋಡಿ, ಇದೊಂದು ಸೆಂಟ್ರಲ್ ಕಮರ್ಷಿಯಲ್ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ, ರೈಟ್ ಸ್ಟೇಟ್ಮೆಂಟು. ಇದು ಕರ್ನಾಟಕದ ಹಲವು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಒಂದಾಗಿದೆ ಅಂತಕ್ಕಂಥದ್ದು. ಕರ್ನಾಟಕ ಗ್ರಾಮೀಣ ಬ್ಯಾಂಕು ಹಲವು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳಲ್ಲಿ, ಅರ್ಥ ಆಯ್ತಾ? ಇದು ಕರ್ನಾಟಕದ ಏಕೈಕ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಆಗಿದೆ. ಸಿ ಕರೆಕ್ಟು, ಎ ಸಿ ಕರೆಕ್ಟ್ ಆಯಿತು. ಆಮೇಲೆ ಈ ಬ್ಯಾಂಕಿನ ಕೇಂದ್ರ ಕಚೇರಿ ಬಳ್ಳಾರಿಯಲ್ಲಿ ಕಂಡು ಬರುತ್ತೆ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಯಾವುದು ಕರೆಕ್ಟು ಯಾವುದು ತಪ್ಪು ಅಂತಕ್ಕಂಥದ್ದು ನೀವೇ ಡಿಸೈಡ್ ಮಾಡಿ. ತೋರಿಸ್ತಾ ಇದ್ದೀನಿ ನಾನು, ಕಾಣಿಸ್ತಾನೆ. ಫಾರ್ ದ ಪ್ರೂಫ್ ಏಪ್ರಿಲ್ ಮಂತ್ ಮ್ಯಾಗ್ಝಿನ್ ಅದಕ್ಕೆ ಅಥವಾ ಏಪ್ರಿಲ್ ಮಂತ್ ವಿಡಿಯೋನ ತೆಗೆದು ನೋಡಿ. RRB ವಿಲೀನ ಶೀಘ್ರ ಅಂತಕ್ಕಂಥ ಕೊಟ್ಟಿದ್ದೀನಿ. RRB ವಿಲೀನ ಇನ್ನೂ ನಿರ್ಧಾರ ತೆಗೆದುಕೊಂಡಾಗ, ಅದತ್ತ ಕೇಂದ್ರ ಹಣಕಾಸು ಸಚಿವಾಲಯ ಶೀಘ್ರವೇ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳ ವಿಲೀನ ಪ್ರಕ್ರಿಯೆ ಆರಂಭಿಸುವ ನಿರೀಕ್ಷೆ ಇದೆ ಅಂತ ನಾನು ಅವಾಗ ಕವರ್ ಮಾಡಿದ್ದೀನಿ ಒಂದು ಬಾರಿ. ರೀಜನಲ್ ರೂರಲ್ ಬ್ಯಾಂಕ್ಸ್ ಬಗ್ಗೆ ಕೊಟ್ಟಿದ್ದೀನಿ, ಅರ್ಥ. ಇದು ಭಾರತ ವಿವಿಧ ರಾಜ್ಯಗಳಲ್ಲಿ ಪ್ರಾದೇಶಿಕ ಮಟ್ಟದ ಕಾರ್ಯ ಶೆಡ್ಯೂಲ್ಡ್ ವಾಣಿಜ್ಯ ಬ್ಯಾಂಕ್ಗಳಾಗಿವೆ. ರೀಜನಲ್ ಕಾಣಿಸ್ತೇನೆ, ಶೆಡ್ಯೂಲ್ಡ್ ವಾಣಿಜ್ಯ ಬ್ಯಾಂಕ್ಗಳಾಗಿವೆ. ಇಟ್ ಮೀನ್ಸ್ ದಟ್ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಕವರ್ಡ್. ತದನಂತರದಲ್ಲಿ ನೆಕ್ಸ್ಟ್ ಸ್ಟೇಟ್ಮೆಂಟ್ ಬೇಕಾದರೆ ನಿಮಗೆ ಫಾರ್ ದ ಪ್ರೂಫ್ ಮೇ ಮಂತ್ ಮ್ಯಾಗ್ಝಿನ್ 2025 ತೆಗೆದು ನೋಡಿ. ಧಾರವಾಡದಲ್ಲಿ ಪ್ರಧಾನ ಕಚೇರಿ ಹೊಂದಿದ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕು ಮತ್ತು ಬಳ್ಳಾರಿಯಲ್ಲಿ ಪ್ರಧಾನ ಕಚೇರಿ ಹೊಂದಿರುವ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಥವಾ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಬಳ್ಳಾರಿಯಲ್ಲಿದೆ. ಕರ್ನಾಟಕ ಬ್ಯಾಂಕ್ ಒಂದು ಇದರ ಕೇಂದ್ರ ಕಚೇರಿ ಬಳ್ಳಾರಿಯಲ್ಲಿ ಕಂಡು ಬರುತ್ತೆ. ಇದು ಸರಿಯಾಗಿರ್ತಕ್ಕಂಥದ್ದು. ಆಮೇಲೆ ಇದು ಕರ್ನಾಟಕದ ಏಕೈಕ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್. ಇದು ಈಗ ಉಳ್ಕೊಂಡಿರೋದು ಇದನ್ನು ಕೂಡ ಕರೆಕ್ಟೇ. ಬಟ್ ಕೆದವರು ಯಾವುದು ಇದನ್ನು ಕರೆಕ್ಟ್ ಮಾಡ್ತಾರಂತ ನೋಡ್ಬೇಕು ಅಂತ, ಯಾವುದು ಸ್ಟೇಟ್ಮೆಂಟ್ ಇದಕ್ಕೆ ಯಾವುದು ಆಪ್ಷನ್ ಕೊಡ್ತಾರಂತಕ್ಕಂಥದ್ದು. ಐ ಥಿಂಕ್ ಇದನ್ನು ಗ್ರೇಸ್ ಬರ್ಬೋದು. ಯಾಕೆ ಗ್ರೇಸ್ ಬರ್ಬೋದು ಅಂದರೆ, ಈಗ ಇದು ಕರ್ನಾಟಕದ ಏಕೈಕ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕು. ಇದು ಏನಾಗಿದ್ರೆ ಇದನ್ನು ಕೂಡ ಕರೆಕ್ಟು. ಇದು ಒಂದೇ ಮಾತ್ರ ಒಂದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಉಳಿದ. ಇದರ ಕೇಂದ್ರ ಕಚೇರಿ ಬಳ್ಳಾರಿಯಲ್ಲಿದೆ. ಇದನ್ನು ಕೂಡ ಕರೆಕ್ಟೇ. ಇದನ್ನು ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ ಆಗ್ಯದ. ಹಾಗಾದ್ರೆ ಮೂರು ಸ್ಟೇಟ್ಮೆಂಟ್ ಇರ್ತಕ್ಕಂಥ ಒಂದೂ ಇಲ್ಲ. ಐ ಥಿಂಕ್ ಇದಕ್ಕೆ ಗ್ರೇಸ್ ಬರುವ ಸಂಭವನೀಯತೆ ಜಾಸ್ತಿ ಇದೆ. ನೋಡಿ, ಈ ಕ್ವಶನ್ಗೂ ಕೂಡ ಏನಾಗಿದೆ 100% ನಿಮಗೇನಾಗಿದೆ ಹೆಲ್ಪ್ ಆಗಿರ್ತದೆ. ಏಪ್ರಿಲ್ ಮಂತು ಮೇ ಮಂತ್ ಮ್ಯಾಗ್ಝಿನನ್ನು ತೆಗೆದು ನೋಡಿ ನಮ್ಮದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ನೋಡಿ, ಡಿಸೆಂಬರ್ 2025 ಭಾರತ ಸರ್ಕಾರದ ಕೇಂದ್ರ ಸಹಕಾರ ಮಂತ್ರಿಗಳು ಯಾರಂತ ಕೊಟ್ಟಿದ್ದಾರೆ. ಸೊ ನವಂಬರ್ ಮಂತ್ ಮ್ಯಾಗ್ಝಿನ್ 2025 ನವಂಬರ್ ಎಂಡಿಗೆ ಬಂದಿರತಕ್ಕಂಥ ನ್ಯೂಸಲ್ಲಿ ನಾನು ಕವರ್ ಮಾಡಿದ್ದೀನಿ. ಮತ್ತು ಡಿಸೆಂಬರ್ ಮಂತಲ್ಲೂ ಕೂಡ ನಾನು ಇದ್ರ ಬಗ್ಗೆ ಹೇಳಿದ್ದೀನಿ. ಯಾರಂದರೆ ಶ್ರೀ ಅಮಿತ್ ಶಾ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನಿಮಗೆ ಪ್ರೂಫ್ ಬೇಕಂದರೆ ನವಂಬರ್ ಮಂತ್ ಮತ್ತು ಡಿಸೆಂಬರ್ ಮಂತ್ ಮ್ಯಾಗ್ಝಿನ್ 2025 ತೆಗೆದು ನೋಡಿ. ನವಂಬರ್ ಮಂತ್ ವಿಡಿಯೋ ತೆಗೆದು ನೋಡಿ. ಕೋಆಪ್ ಕುಂಭ 2025 ಅಂತ ನಾನು ಕವರ್ ಮಾಡಿದ್ದೀನಿ. ಇಲ್ಲಿ ಕಾಣಿಸ್ತದೆ, ಸಮ್ಮೇಳನದ ಕೋಆಪ್ ಕುಂಭ 2025 ಕೇಂದ್ರ ಸಹಕಾರ ಸಚಿವರು ಉದ್ಘಾಟಿಸಿದರು ಮತ್ತು ದೆಹಲಿ ಘೋಷಣೆಯನ್ನು ಅಂಗೀಕರಿಸಿದರು. ಕಾಣಿಸ್ತದೇನಾ? ಈ ಸಮ್ಮೇಳನದಲ್ಲಿ ಸಹಕಾರಿ ಬ್ಯಾಂಕ್ಗಳಲ್ಲಿ ಡಿಜಿಟಲ್ ಪಾವತಿ ಬಳಕೆ ಹೆಚ್ಚಿಸುವಲ್ಲಿ ಸಹಕಾರಿ ಡಿಜಿ ಆ್ಯಪ್ ಮತ್ತು ಸಹಕಾರಿ ಡಿಜಿಟಲ್ ಅನ್ನು 2 ಮೊಬೈಲ್ ಆ್ಯಪ್ಗಳನ್ನು ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರು ಚಾಲನೆ ನೀಡಿದರು. 100% ಏನಾಗಿದೆ ಹೆಲ್ಪ್ ಆಗಿದೆ. ಭಾರತದ ಮೊದಲ ಸಹಕಾರ ಸಚಿವ ಅಂದರೂ ಕೂಡ ಇವರೇ, ಅಮಿತ್ ಶಾ ಅವರೇ. ಅರ್ಥ ಆಯ್ತಾ? ಇದಕ್ಕೆ ಏನಾಗಿದೆ ನಿಮಗೆ ನಾ ಮಾಡ್ತಕ್ಕಂಥ ಅನಾಲಿಸಿಸಿಂದ 100% ಹೆಲ್ಪ್ ಆಗಿದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, 2025 ಉಂಟಾದ ಈ ಕೆಳಗಂಡ ಚಂಡಮಾರುತಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಮೇಲಿನ ಚಂಡಮಾರುತಗಳಲ್ಲಿ ಯಾವ ಭಾರತಕ್ಕೆ ಬಂದು ಅಪ್ಪಳಿಸ್ಯಾವ ಅಂತ ಕೇಳ್ಯಾರ. ಆಯ್ತಾ? ಇದು ಒನ್ ಆಫ್ ದಿ ಡಿಫಿಕಲ್ಟ್, ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ ನಿಮಗೆ. ಯಾಕೆ ಅರ್ಥ ಆಯ್ತಾ? ಚಂಡಮಾರುತಗಳ ಬಗ್ಗೆ ಕರೆಕ್ಟಾಗಿ ಓದ್ಕೊಂಡು ಹೋಗಿರ್ಬೇಕು ನೀವು. ಅವಾಗ ಮಾತ್ರ ನೀವೇನು ಮಾಡೋದಕ್ಕೆ ಟಿಕ್ ಮಾಡ್ಬೋದು. ಇದಕ್ಕೆ ಮೋಂತಾ ಮತ್ತು ದಿತ್ವಾ ಕರೆಕ್ಟ್, ಅಂದರೆ BD ಈಸ್ ದ ರೈಟ್ ಆನ್ಸರ್. ಪ್ರೂಫ್ ತೋರಿಸ್ತಾ ಇದೆ ನೋಡಿ. ಪ್ರೂಫ್ ಬೇಕಂದ್ರೆ ನಿಮಗೆ ಡಿಸೆಂಬರ್ ಮಂತ್ ಮ್ಯಾಗ್ಝಿನ್ 2025 ಸಾಲಿ ನಮ್ಮ ಡಿಸೆಂಬರ್ ಮಂತ್ ಮ್ಯಾಗ್ಝಿನ್ ಓಪನ್ ಮಾಡಿ. ಸೆನ್ಯಾರೋ ಚಂಡಮಾರುತ ಸಂದರ್ಭದಲ್ಲಿ ನಾನು ಕವರ್ ಮಾಡಿದ್ದೀನಿ, ಒಂದು ಬಾಕ್ಸ್ ಕೊಟ್ಟಿದ್ದೀನಿ ನಿಮಗೆ. ಚಂಡಮಾರುತ ಹೆಸರು ನೀಡಿದ ದೇಶ ಅಂತಕ್ಕಂಥದ್ದು ದಿತ್ವಾ ಯಮನ್ನು, ಮೋಂತಾ ಥೈಲ್ಯಾಂಡು, ಶಕ್ತಿ ಶ್ರೀಲಂಕಾ ಮತ್ತು ಫೆಂಗಲು ಸೌದಿ ಅರೇಬಿಯಾ. ಕಾಣಿಸ್ತದನ ಸರ್? ನೀವೆಲ್ಲ ಲಿಸ್ಟ್ ಕೊಟ್ಟಿದ್ರಿ, ಬಟ್ ಯಾವುದು ಅಪ್ಪಳಿಸಿದೆ ಅಂತ ಕೇಳಿದ್ದಾರೆ ಸರ್ ಅಂತ ಕೇಳಿದ್ಬೋದಲ್ಲ, ಅದಕ್ಕೂ ಪ್ರೂಫ್ ತೋರಿಸ್ತಾ ಇದೆ ನೋಡಿ. ಮೋಂತಾ ಚಂಡಮಾರುತ ಬೀಸಿದಾಗ ನಾನು ಮೋಂತಾ ಬಗ್ಗೆ ಕವರ್ ಮಾಡಿದ್ದೀನಿ. ಅಕ್ಟೋಬರ್ ಮಂತ್ ಮ್ಯಾಗ್ಝಿನ್ 2025 ಬಂಗಾಳ ಕೊಲ್ಲಿಯಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದು. ಇನ್ನೊಂದು ದಿತ್ವಾ ಚಂಡಮಾರುತ ನವಂಬರ್ ಮಂತ್ ಮ್ಯಾಗ್ಝಿನ್ 2025 ನವಂಬರ್ ಮಂತ್ ವಿಡಿಯೋಸನ್ನು ನೀವು ನೋಡಿ. ದಿತ್ವಾ ಚಂಡಮಾರುತ ಬಗ್ಗೆ ನಾನು ಕವರ್ ಮಾಡಿದ್ದೀನಿ. ಇಟ್ ಮೀನ್ಸ್ ದ್ಯಾಟ್ 100% ನಿಮಗೇನಾಗಿದೆ ಹೆಲ್ಪ್ ಆಗಿದೆ. ಅದರ ಅರ್ಥ ಏನಂದರೆ, ನಮ್ಮ ಕ್ಲಾಸ್ಗಳು ಕೂಡ ವ್ಯಾಲ್ಯೂಬಲ್ ಇದ್ದಾವೆ, ನಮ್ಮ ಒಂದು ಕಂಟೆಂಟು ಕೂಡ ನಿಮಗೆ ವ್ಯಾಲ್ಯೂಬಲ್ ಆಗಿ ಕೊಡ್ತಾ ಇದ್ದೀವಿ ನಾವು. ದಟ್ ಈಸ್ ನಮಗೆ ಅದೊಂದು ಹೆಮ್ಮೆ ಇದೆ. ಅರ್ಥ ಆಯ್ತಾ? ಅದರಿಂದ ನೀವು ಒಂದು ನಿಮಗೆ ಒಳ್ಳೇದಾಗ್ತಾ ಇದ್ದರೆ ಅದಕ್ಕೆ ನಮಗೆ ಇನ್ನೂ ಹೆಮ್ಮೆ ಆಗ್ತದೆ.
ಸೊ ಇಟ್ ಮೀನ್ಸ್ ದ್ಯಾಟ್ ವಿ ಆರ್ ಪ್ರೊವೈಡಿಂಗ್ ದ ಬೆಸ್ಟ್ ಆಫ್ ದಿ ಬೆಸ್ಟ್ ಇನ್ ದ ಫ್ರೀ ಆಫ್ ಕಾಸ್ಟ್. ಅರ್ಥ ಆಯ್ತಾ? ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ, ಕೆಳಗಡೆ ಹೇಳಿಕೆಗಳನ್ನು ಪರಿಗಣಿಸಿ. ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಕುಡಿಯುವ ನೀರಿನ ಯೋಜನೆ ಊಹಿಸುವುದು, ಅನುಮೋದಿಸುವುದು, ಅನುಷ್ಠಾನಗೊಳಿಸುವುದು, ನಿರ್ವಹಿಸುವುದು ಮತ್ತು ಮೇಲ್ವಿಚಾರಣೆ ಮಾಡಿದ ಜವಾಬ್ದಾರಿ ಭಾರತದಲ್ಲಿ ರಾಜ್ಯ ಸರ್ಕಾರಗಳ ಮೇಲಿದೆ. ಕುಡಿಯುವ ನೀರು ಭಾರತದಲ್ಲಿ ರಾಜ್ಯ ವಿಷಯವಾಗಿದೆ ಅಂತ ಕೊಟ್ಟಿದ್ದಾರೆ. ನೋಡಿ, ಎರಡನೇ ಸ್ಟೇಟ್ಮೆಂಟ್ ಅಂತೂ ನಮ್ಮಲ್ಲಿ ಕವರ್ ಆಗಿಲ್ಲ, ನಾವು ಮ್ಯಾಗ್ಝಿನಲ್ಲಿ ಕೂಡ ಕವರ್ ಮಾಡಿಲ್ಲ ಮತ್ತು ನಿಮಗೆ ಕ್ಲಾಸಲ್ಲೂ ಕೂಡ ಕವರ್ ಮಾಡಿಲ್ಲ. ಬಿ ಫ್ರಾಂಕ್, ನಾನು ನಿಮಗೆ ನಿಜವಾಗ್ಲೂ ಹೇಳ್ತೀನಿ, ಎರಡನೇ ಸ್ಟೇಟ್ಮೆಂಟ್ ನಮ್ಮಲ್ಲಿ ಕವರ್ ಆಗಿಲ್ಲ. ಫಸ್ಟ್ ಸ್ಟೇಟ್ಮೆಂಟ್ ಮಾತ್ರ ಕವರ್ ಆಗಿದೆ, ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ನವೆಂಬರ್ ಮಂತ್ ಮ್ಯಾಗ್ಝಿನ್ 2024 ತೆಗೆದು ನೋಡಿ, ಅಥವಾ ನವೆಂಬರ್ ಮಂತ್ ವಿಡಿಯೋನ ತೆಗೆದು ನೋಡಿ. ಜಲ ಉತ್ಸವ ಅಂತ ನಾವು ಇಲ್ಲಿ ಕವರ್ ಮಾಡಿದೀವಿ. ಕವರ್ ಮಾಡಿಬಿಟ್ಟು ಇಲ್ಲಿ ನೋಡಿ, ರಾಷ್ಟ್ರೀಯ ಜಲ್ ಜೀವನ್ ಮಿಷನ್ ಮತ್ತು ಜಲಶಕ್ತಿ ಸಚಿವಾಲಯ ಅಭಿಯಾನದಲ್ಲಿ ಈ ಸಹಯೋಗ ಸ್ಟಾರ್ಟ್ ಮಾಡಿದೆ ಅಂತ ಕೊಟ್ಟಿದ್ದೀವಿ. ಅದರ ಮುಂದುವರೆದ ಭಾಗವಾಗಿ ಜಲ್ ಜೀವನ್ ಮಿಷನ್ ಬಗ್ಗೆ ಕೊಟ್ಟಿದ್ದೀವಿ. ಜಲ್ ಜೀವನ್ ಮಿಷನ್ ಬಗ್ಗೆ ನೋಡಿದ್ರೆ ಎಲ್ಲ ಟಾರ್ಗೆಟ್ ಕೊಟ್ಟಿದ್ದೀವಿ. ಎಲ್ಲ ಮನೆಗಳಿಗೆ 2024 ವೇಳೆಗೆ ಕಾರ್ಯಾತ್ಮಕ ನಲ್ಲಿ ಸಂಪರ್ಕ ಕಲ್ಪಿಸುವ ಮೂಲಕ ಸುರಕ್ಷಿತ ನೀರನ್ನು ಒದಗಿಸುವುದು. ರಾಜ್ಯದಲ್ಲಿ ಈವರೆಗೆ 72.30% ಮನೆಗಳ ನೀರು ಸಂಪರ್ಕ ಪಟ್ಟಿದೆ ಅಂತ ಕೊಟ್ಟಿದ್ದೀವಿ. ಆಮೇಲೆ 100% ಟಾರ್ಗೆಟ್ ಅನ್ನು ಹಾಕೊಂಡಿದೆ ಅಂತ ಕೊಟ್ಟಿವಿ. ನೋಡಲ್ ಸಚಿವಾಲಯ ಜಲಶಕ್ತಿ ಮಂತ್ರಾಲಯ ಅಡಿಯಲ್ಲಿ ಕುಡಿಯುವ ನೀರು ಹೊಂದಿದೆ ಅಂತ ಕೊಟ್ಟಿದ್ದೀವಿ. ಆಮೇಲೆ ಜೊತೆಗೆ ನಿಧಿಯ ಮಾದರಿ ಕಾಣಿಸ್ತಂದ್ರೆ ಕೇಂದ್ರ ಮತ್ತು ರಾಜ್ಯಗಳಿಗೆ 50-50, ಹಿಮಾಲಯ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ 90 ಮತ್ತು 10, ಯುಟಿಯಲ್ಲಿ 100%. ಇದಕ್ಕೆ ಏನಾಗಿದೆ ಅಂದ್ರೆ ನಿಮಗೆ 50% ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್, ಡಿಸೆಂಬರ್ 2025ರಂತೆ ಭಾರತ ಮತ್ತು ಕರ್ನಾಟಕದ ರಾಮಸರ ತಾಣಗಳ ಒಟ್ಟು ಸಂಖ್ಯೆ ಕ್ರಮವಾಗಿ, ಕೇವಲ ಭಾರತದಲ್ಲಿ ಕೇಳಬಹುದಾಗಿತ್ತು, ಒಟ್ಟಿಗೆ ಕೇಳಿದ್ದಾರೆ ಕರ್ನಾಟಕದ ಮತ್ತು ಭಾರತ. ಸೊ ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ 96 ಮತ್ತು 4 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನಿಮಗೆ ಪ್ರೂಫ್ ಸಮೇತ ನಾನು ತೋರಿಸ್ತಾ ಇದ್ದೀನಿ. ಡಿಸೆಂಬರ್ ಮಂತ್ ಅಂತ ಪರ್ಟಿಕ್ಯುಲರ್ ಹೇಳಿದ್ದಾರೆ. ಸೊ ಅದಕ್ಕೆ ನಮ್ಮ ಡಿಸೆಂಬರ್ ಮಂತ್ ಮ್ಯಾಗ್ಝಿನ್ 2025 ಅಥವಾ ಡಿಸೆಂಬರ್ ಮಂತ್ ವಿಡಿಯೋನ ತೆಗೆದು ನೋಡಿ. ಕಾಣಿಸ್ತದನ ರಾಮ್ಸರ್ ಪಟ್ಟಿಗೆ ಸಿಲಿಸೆರ ಮತ್ತು ಕೋಪ್ರಾ ಸೇರ್ಪಡೆ ಅಂತಕ್ಕಂಥದ್ದು ಕಾಣಿಸ್ತದನ. ಇವೆರಡೂ ಸೇರ್ಪಡೆಯಿಂದಾಗಿ ಭಾರತ ರಾಮ್ಸರ ತಾಣಗಳ ಸಂಖ್ಯೆ 96ಕ್ಕೆ ಏರಿಕೆಯಾಗಿದೆ. ಇಟ್ ಮೀನ್ಸ್ ದಟ್ ಭಾರತದಲ್ಲಿ ರಾಮ್ಸರ ತಾಣಗಳು ಎಷ್ಟು ಅಂತ ಕವರ್ ಆಯಿತು. ಹಾಗಾದ್ರೆ ಕರ್ನಾಟಕದ ಒಂದು ರಾಮ್ಸರ ತಾಣಗಳ ಬಗ್ಗೆ ನಾವು ಎಲ್ಲಿ ಕವರ್ ಮಾಡಿದೀವಿ ಅಂದ್ರೆ ಅಕ್ಟೋಬರ್ ಮಂತ್ ಮ್ಯಾಗ್ಝಿನ್ 2025 ಅಥವಾ ಅಕ್ಟೋಬರ್ ಮಂತ್ ಕ್ಲಾಸ್ ಅನ್ನ ನೋಡಿ. ನಮಗೆ ಗೋಕುಲ ಮತ್ತು ಉದಯಪುರ್ ಝೀಲ್ ರಾಮ್ಸರ ತಾಣಗಳ ಪಟ್ಟಿಗೆ ಸೇರ್ಪಡೆ ಅಂತ ನಾವೇನ್ ಮಾಡಿದೀವಿ, ಮ್ಯಾಗ್ಝಿನ್ ಅಲ್ಲಿ ಕೊಟ್ಟಿದೀವಿ. ಅಲ್ಲೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದೀವಿ ನಿಮಗೆ. ಗೋಕುಲ ಜಲಾಶಯ ಬಗ್ಗೆ ಕೊಟ್ಟಿದೀವಿ, ಆಮೇಲೆ ಒಂದು ಉದಯಪುರ್ ಝೀಲ್ ಬಗ್ಗೆ ಕೊಟ್ಟಿದೀವಿ. ಇಲ್ಲಿ ಕಾಣಿಸ್ತದೆ ಕರ್ನಾಟಕ ರಾಮ್ಸರ ತಾಣಗಳು: ರಂಗಂತಿಟ್ಟು ಪಕ್ಷಿಧಾಮ ಮಂಡ್ಯ, ಅಂಕ ಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ವಿಜಯನಗರ, ಅಗ್ನಾಶಿನಿ ಮುಖಜಭೂಮ ಉತ್ತರ ಕನ್ನಡ ಜಿಲ್ಲೆ, ಮಾಗಡಿ ಕೆರೆ ಸಂರಕ್ಷಣಾ ಪ್ರದೇಶ ಗದಗ ಜಿಲ್ಲೆ. ಕಾಣಿಸ್ತೇನೆ 1, 2, 3, 4. 100% ಇದಕ್ಕೂ ಕೂಡ ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ನೀವು ಕಂಟಿನ್ಯೂಸ್ ನಮ್ಮ ಕ್ಲಾಸ್ ಅನ್ನು ಕೇಳಿದರೆ ನಾನು ಏನು ಹೇಳ್ತಾ ಇದ್ದರೆ ನಿಮಗೆ ಯಾವಾಗಲೂ ಹೇಳ್ತಾ ಇದ್ದೀನಿ, ನಾನು 80 to 90% ಎಫಿಷಿಯನ್ಸಿ ಕೊಡ್ತೀವಿ ಅಂತಕ್ಕಂಥದ್ದು. ಅದು ಪ್ರೂಫ್ ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು. ನೋಡಿ ನೆಕ್ಸ್ಟ್ ಪ್ರಶ್ನೆ, ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿದ್ದಾರೆ, ಇವನ್ನ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಐ ಥಿಂಕ್ ನೀವೆಲ್ಲರೂ ಇದಕ್ಕೆ ಏನು ಅನ್ಬೋದು ಅಂದ್ರೆ ಇದು ಸ್ಟ್ಯಾಟಿಕ್ ಕ್ವಶನ್ ಸರ್, ಇದು ಸ್ಟ್ಯಾಟಿಕ್ ಕ್ವಶನ್, ಇದು ಕರೆಂಟ್ ಅಫೇರ್ಸ್ ಅಲ್ಲ ಅನ್ಬೋದು. ಸೊ ಇಟ್ ಈಸ್ ಅ ಕರೆಂಟ್ ಅಫೇರ್ಸ್ ಕ್ವಶನ್. ಹಾಗಾದ್ರೆ ಕರೆಂಟ್ ಅಫೇರ್ಸ್ ಕ್ವಶನ್ ಯಾಕೆ ಅಂತೀರಿ ಅಂತಕ್ಕಂಥದ್ದು. ಮಾಂಟ್ರಿಯಲ್ ಒಪ್ಪಂದ ಬಗ್ಗೆ ಕೇಳಿದರೆ, ಓಝೋನ್ ದಿನ ಇತ್ತು, ಅದಕ್ಕೆ ಲಿಂಕ್ ಮಾಡಿ ಪ್ರಶ್ನೆ ಕೇಳಿದರೆ. ಪರಿಸರ ಸಂರಕ್ಷಣಾ ಕಾಯ್ದೆ ಕೇಳಿದರೆ ಪರಿಸರ ದಿನ ಸಂದರ್ಭದಲ್ಲಿ ಲಿಂಕ್ ಕೇಳಿರ್ಬೋದು. ಇನ್ನ ಜಲ ಮಾಲಿನ್ಯ ಪ್ರತಿಬಂಧಕ ಮತ್ತು ನಿಯಂತ್ರಣ ಕಾಯ್ದೆ ಬಗ್ಗೆ ಕೇಳಿದರೆ. ಸೊ ಜಲ ಮಾಲಿನ್ಯ ಮತ್ತು ಪ್ರತಿಬಂಧಕ ನಿಯಂತ್ರಣ ಕಾಯ್ದೆ ಎಲ್ಲಿರುತ್ತೆ, ಇದು ಯಾವ ಬುಕ್ಕಲ್ಲಿ ಓದಿದಿರಿ ನೀವು? ಸ್ಟ್ಯಾಟಿಕ್ GK ಬುಕ್ ಯಾವ ಬುಕ್ಕಲ್ಲಿ ಓದಿದ್ರಿ? ಯಾವ ಬುಕ್ಕಲ್ಲೂ ಓದಿಲ್ಲ ನೀವು. ಎಲ್ಲ ಕರೆಂಟ್ ಅಫೇರ್ಸ್ ಓದೋದ್ರಿಂದ, ಡೈಲಿ ಪತ್ರಿಕೆ ಓದೋದ್ರಿಂದ ನಿಮಗೆ ಗೊತ್ತಾಗುತ್ತೆ. ಅರ್ಥ. ಪರಿಸರ ಸಂರಕ್ಷಣಾ ಕಾಯ್ದೆ ಅಂದ್ರೆ 1986 ಆಗುತ್ತೆ. ಜಲಮಾಲಿನ್ಯ ಪ್ರತಿಬಂಧಕ ನಿಯಂತ್ರಣ ಕಾಯ್ದೆ ಅಂದ್ರೆ 1974 ಆಗುತ್ತೆ. ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂದ್ರೆ 1989 ಆಗುತ್ತೆ ಜಾರಿಗೆ ಬಂದದ್ದು. ಅರ್ಥ ಆಯ್ತಾ? ಇನ್ನೊಂದು ನಿಮಗೆ ವಾಯು ಮಾಲಿನ್ಯ ಅಂದ್ರೆ 1981 ಆಗುತ್ತೆ. ನಿಮಗೆ ತೋರಿಸ್ತದೆ ಪ್ರೂಫ್ ಬೇಕಾದ್ರೆ ನವೆಂಬರ್ ಮಂತ್ ಮ್ಯಾಗ್ಝಿನ್ 2025 ಅಥವಾ ನವೆಂಬರ್ ವಿಡಿಯೋಸ್ಗಳನ್ನ ನೋಡಿ. ನಮ್ಮದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬಗ್ಗೆ ಕವರ್ ಮಾಡಿದೀವಿ ಅಂತ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಇಲ್ಲಿ ಕಾಣಿಸ್ತಾ ಇದೆನಾ? ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಕರ್ನಾಟಕ ಸರ್ಕಾರ 29/9/1974 ಜಲ ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ 1974 ಅನುಸಾರವಾಗಿ ಸ್ಥಾಪನೆ ಮಾಡಲಾಗಿದೆ. ಎಸ್, ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಇಲ್ಲೇ ನೋಡಿ, ಇಲ್ಲಿ ಕಾಣಿಸ್ತದೆ ನಂತರ 1981ರಲ್ಲಿ ವಾಯು ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ ಜಾರಿಗೆ ಬಂದಾಗ ಜವಾಬ್ದಾರಿಯನ್ನು ವಿಸ್ತರಿಸಲಾಯಿತು. 1981ರ ಕಾಯ್ದೆಯನ್ನು ಕೊಟ್ಟಿದ್ದೀವಿ, ವಾಯು ಮಾಲಿನ್ಯ ತಡೆಗಟ್ಟುವಿಕೆ ಕಾಯ್ದೆ. 1974ರ ಜಲ ಮಾಲಿನ್ಯ ತಡೆಗಟ್ಟುವಿಕೆ ಕಾಯ್ದೆ ಬಗ್ಗೆನೂ ಕೂಡ ಕೊಟ್ಟಿದ್ದೀವಿ. ಇನ್ನು ನೋಡಿ ಇಲ್ಲಿ ನಿಮಗೆ ಇನ್ನೂ ಸ್ವಲ್ಪ ಮುಂದುವರೆದ ಭಾಗವಾಗಿ 1980 ನೋಡಲಿ ಪರಿಸರ ಸಂರಕ್ಷಣಾ ಕಾಯ್ದೆ 1986 ಅಡಿಯಲ್ಲಿ ರೂಪಿಸಲಾದ ನಿಯಮಗಳು ಮತ್ತು ಅನುಸರಣೆಯನ್ನು ಜಾರಿಗೊಳಿಸಲಾಗಿದೆ. ಕಾಣಿಸ್ತದೆ 100% ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು.
ಈ ನ್ಯೂಸ್ ಅರ್ಥ ಆಯ್ತಾ? ಈ ನ್ಯೂಸ್ ಯಾಕಂದ್ರೆ ಸುವರ್ಣ ಮಹೋತ್ಸವ ಆಚರಣೆ ಮಾಡ್ತಾ ಇತ್ತು ಯಾವುದು ಕರ್ನಾಟಕ ರಾಜ್ಯ ಮಾಲಿನ್ಯ ಮಂಡಳಿ. ಸೊ ಆ ಸಂದರ್ಭದಲ್ಲಿ ನಾವು ಇದನ್ನ ಕವರ್ ಮಾಡಿದೀವಿ. ನಮ್ಮ ನವೆಂಬರ್ ಮಂತ್ ಮ್ಯಾಗ್ಝಿನ್ನ ಒಂದು ಬಾರಿ ಓಪನ್ ಮಾಡಿ ಅಥವಾ ನೀವು ನೋಟ್ಸ್ ಮಾಡ್ಕೊಂಡ್ರೆ ನೋಟ್ಸ್ ಅನ್ನ ತೆಗೆದು ನೋಡಿ, ನಿಮಗೆ ಸಿಕ್ಕೇ ಸಿಗುತ್ತೆ. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಓಝೋನ್ ಅಂದ್ರೆ ಇನ್ನ ಮಾಂಟ್ರಿಯಲ್ ಬಂದು ಉಳಿತು. ಅರ್ಥ ಆಯ್ತಾ? ಮಾಂಟ್ರಿಯಲ್ ಒಪ್ಪಂದ ಯಾವಾಗ ಅಂತಕ್ಕಂಥದ್ದು. ಮಾಂಟ್ರಿಯಲ್ ಒಪ್ಪಂದ ಯಾವಾಗ ಅಂದ್ರೆ ನವೆಂಬರ್ ಮಂತ್ ಮ್ಯಾಗ್ಝಿನ್ 2025 ಅಥವಾ ನವೆಂಬರ್ ಮಂತ್ ಕ್ಲಾಸ್ ಅನ್ನ ನೋಡಿ ನಮ್ಮದು ಓಝೋನ್ ರಂಧ್ರ ಅಂತಕ್ಕಂಥದ್ದು ನಾವು ಕೊಟ್ಟಿದ್ದೀವಿ ನಿಮಗೆ. ಈ ಓಝೋನ್ ರಂಧ್ರ ಸಂದರ್ಭದಲ್ಲಿ ಓಝೋನ್ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಪ್ರೋಟೋಕಾಲ್ಸ್ಗಳನ್ನ ಕನ್ವೆನ್ಷನ್ಗಳನ್ನ ಕೊಟ್ಟಿದ್ದೀವಿ. ಇಲ್ಲಿ ಕಾಣಿಸ್ತದೆ ಮಾಂಟ್ರಿಯಲ್ ಶಿಷ್ಟಾಚಾರ 1987. 1987 ಬಂದಿದ್ದು ಜಾರಿಗೆ 1989. 100% ಏನಾಗಿದೆ, ಹೆಲ್ಪ್ ಆಗಿದೆ. ವಿಯೆನಾ ಕನ್ವೆನ್ಷನ್ ಕೊಟ್ಟಿದ್ದೀವಿ, ಕಿಗಾಲಿ ಕೂಡ ಕೊಟ್ಟಿದ್ದೀವಿ. ನಿಮಗೆ ಏನು ಮಾಡ್ತೀವಿ ಅಂದ್ರೆ ನಾವು ಓವರ್ ಬರ್ಡನ್ ಇನ್ಫಾರ್ಮೇಷನ್ ಕೊಡೋದೇ ಇಲ್ಲ. ಎಷ್ಟು ನೆಸೆಸಿಟಿ ಇದೆ, ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಮಾಹಿತಿಯನ್ನು ಕೊಡ್ತೀವಿ. ಯಾಕಂದರೆ ನಮಗೆ 15 ಕ್ವಶನಲ್ಲಿ 12ರಿಂದ 13 ಬಂದರೆ ಸಾಕು. ನೀವು ಯಾವುದೇ ಕರೆಂಟ್ ಅಫೇರ್ಸ್ ಹೋದ್ರು, ಯಾವುದೇ ಮ್ಯಾಗ್ಝಿನ್ ಹೋದ್ರು, ನೀವು 100% ಎಫಿಷಿಯನ್ಸಿಯನ್ನು ಪಡ್ಕೊಳ್ಳೋದು ಇಟ್ ಈಸ್ ರೇರೆಸ್ಟ್ ಆಫ್ ದಿ ರೇರ್ ಕೇಸ್. ಎಲ್ಲ ನಮ್ಮ ಮುಂದೆ ಬರುತ್ತೆ, ನಾವು ಮಾಡೋದ್ರಿಂದನೇ ಬರುತ್ತೆ, ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ನಮಗೆ 15ರಲ್ಲಿ ಒಂದು 12ರಿಂದ 13 ಕ್ವಶನ್ ಬಂದ್ರೆ ಸಾಕು, ಇಟ್ ಇಸ್ ಇನಫ್ ಫಾರ್ ಅಸ್. ಆಯ್ತಾ? ಬಿಕಾಸ್ ಈ ಒಂದು ಕರೆಂಟ್ ಅಫೇರ್ಸ್ ಅನ್ನೋದು ಒಂದು ಡೈನಾಮಿಕ್, ಜೊತೆಗೆ ಏನಂದ್ರೆ ಒಂದು ವಾಸ್ಟ್ ಸಮುದ್ರ ಇದ್ದಂಗ ಅಂಥದನ್ನು ನಿಮಗೆ ಕನ್ಸೈಸ್ ಮಾಡಿ ಕೊಡ್ತಾ ಇದೀವಿ ನಾವು. ನೋಡಿ ನೆಕ್ಸ್ಟ್ ಪ್ರಶ್ನೆ, ಅಪಾಯಕ್ಕೊಳಗಾದ ಸಂಭವನೀಯ ಎಂಡೇಂಜರ್ಡ್ ಭಯದಲ್ಲಿರೋ ಒಂದು ಥ್ರೆಟನ್ಡ್ ಅಳಿವಿನ ಒಂದು ಅಂಚಲೆಲ್ಲ ಒಂದು ವಲ್ನರೇಬಲ್ ಜೀವಗಳ ದತ್ತಾಂಶವನ್ನು ಪ್ರಕಟಿಸುವ ಸಂಸ್ಥೆ ಅದಂದ್ರೆ IUCN. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನಿಮಗೆ ಪ್ರೂಫ್ ಬೇಕಂದ್ರೆ ತೋರಿಸ್ತದೆ ನೋಡಿ. ಫಾರ್ ದ ಪ್ರೂಫ್ ಅಕ್ಟೋಬರ್ ಮಂತ್ ಮ್ಯಾಗ್ಝಿನ್ 2025 ಅಥವಾ ಅಕ್ಟೋಬರ್ ಮಂತ್ ವಿಡಿಯೋನ ನೋಡಿ. ನಾವು IUCN ವಿಶ್ವ ಕಾಂಗ್ರೆಸ್ ಇವಾಗ ನಡೆದಿತ್ತು ನೋಡ್ರಿ, ಆ ಸಂದರ್ಭದಲ್ಲಿ ನಾನು ಕವರ್ ಮಾಡಿದ್ದೀನಿ IUCN ಬಗ್ಗೆ. ಅದತ್ತ IUCN ಬಗ್ಗೆ ಎಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಹೇಳಿದ್ದೀನಿ. ಇದು ಕಾಣಿಸ್ತದೆ IUCN ಕೆಂಪು ಪಟ್ಟಿಯು ಪ್ರಾಣಿಗಳು, ಶಿಲೀಂಧ್ರಗಳು ಮತ್ತು ಸಸ್ಯ ಪ್ರಭೇದಗಳಲ್ಲಿ ಅಳಿವಿನ ಅಪಾಯವನ್ನು ನಿರ್ಣಯಿಸಲು ಅಗ್ರಗಣ್ಯ ಜಾಗತಿಕ ಒಂದು ಸಂಪನ್ಮೂಲವಾಗಿದೆ ಅಂತಕ್ಕಂಥದ್ದು. 100% ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ನೋಡಿ, ಭಾರತ ಸಂವಿಧಾನದ 101ನೇ ತಿದ್ದುಪಡಿ ಸಂಬಂಧಿಸಿ ಕೆಳಗಿನ ಯಾವ ಹೇಳಕ್ಕೆ ಪರಿಗಣಿಸಿ. 101ನೇ ತಿದ್ದುಪಡಿ ಅಂದ್ರೆ GST ಮಾಡಿ ಸಾಕಾಗೋಗ್ಬಿಟ್ಟಿದೆ ನನಗೆ. ಆಯ್ತಾ? ಮಿನಿಮಮ್ ಒಂದು ವರ್ಷದಲ್ಲಿ ಒಂದು 10ರಿಂದ 15 ಬಾರಿ GST ಬಗ್ಗೆ ಮಾಡ್ತೀವಿ ನಾವು. ನಾನು 2022ರಿಂದ ನಿಮಗೆ ಏನು ಕ್ಲಾಸ್ ಮಾಡ್ತದೆ ಅಲ್ಲಿಂದ ಇಲ್ಲಿವರೆಗೆ ನೋಡಿದ್ರೆ GST ಬಗ್ಗೆ ಮಿನಿಮಮ್ ಏನಂದ್ರೆ 20 ಬಾರಿ GST ಬಗ್ಗೆ ಹೇಳಿರ್ಬೇಕು. 20 ಬಾರಿ. ಸಂಸತ್ತಿನಲ್ಲಿ 2015ರಲ್ಲಿ ಅಂಗೀಕರಿಸಲಾಯಿತು ಅಂತ ಕೊಟ್ಟಿದ್ದಾರೆ. GST ಅನ್ನು ಮಾಡಿಕೊಟ್ಟಿದ್ದಂತ ಕೊಟ್ಟಿದ್ದಾರೆ. GST ಮಂಡಳಿ ಸ್ಥಾಪನೆಗೆ ಅವಕಾಶ ಕೊಟ್ಟಿದ್ದಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಯಾವುದು ಅಂತಕ್ಕಂಥದ್ದು ನಿಮಗೆ ಪ್ರೂಫ್ ಸಮೇತ ನಾನು ತೋರಿಸ್ತಾ ಇದ್ದೀನಿ. ಸಂಸತ್ತು 2015ರಲ್ಲಿ ಅಂಗೀಕರಿಸುತ್ತಾ ಕೊಟ್ಟಿದ್ದಾರೆ ಅವರು. ನೋಡಿ, ಇಲ್ಲಿ ನಿಮಗೆ ಪ್ರೂಫ್ ಬೇಕಂದ್ರೆ 54ನೇ GST ಮಂಡಳಿ ಸಭೆಯಲ್ಲಿ ನಾನು ಜಸ್ಟ್ ಒಂದು ತಗೊಂಡಿದ್ದೀನಿ. ಅರ್ಥ ಆಯ್ತಾ? ಸುಮಾರು ಮ್ಯಾಗ್ಝಿನಲ್ಲಿ ಕವರ್ ಮಾಡಿದ್ವಿ ನಾವು. ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ GST ಬಗ್ಗೆ ಮಾಡಿದ್ದೀವಿ. ಸಂವಿಧಾನಾತ್ಮಕ ತಿದ್ದುಪಡಿ 111, ಸಂವಿಧಾನಾತ್ಮಕ ಮಸೂದೆ 122 ಭಾರತದಲ್ಲಿ ಜಾರಿಗೆ ಬಂದು 2017ರಲ್ಲಿ ಕಾಣಿಸ್ತಾರೆ. ಅವರು 2015 ಕೊಟ್ಟಿದ್ದಾರೆ. ಈ ಮತ್ತು ತದನಂತರದಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ GST ಮಂಡಳಿ ಅಂತ ಕೊಟ್ಟಿದ್ದಾರೆ. ಸೊ GST ಮಂಡಳಿ ಬಗ್ಗೆನೂ ಕೂಡ ನಾವು ಕವರ್ ಮಾಡಿದ್ದೀವಿ. ಇದರಲ್ಲೇ ಮುಂದುವರೆದ ಭಾಗ ನೋಡಿ. GST ಕೌನ್ಸಿಲ್ಗೆ ಸಂಬಂಧಿಸಿದ ವಿಧಿ 279. GST ಮಂಡಳಿ ಕಾಣಿಸ್ತದನ? ಇದು ಒಂದು ಸಾಂವಿಧಾನಿಕ ಸಂಸ್ಥೆಯಾಗಿದ್ದು ಸರಕು ಮತ್ತು ಸೇವಾ ತೆರಿಗೆ ಒಳಗೊಂಡಿರುವ ಸಂಸ್ಥೆಗಳ ಸಂಬಂಧಿಸಿ ಕೇಂದ್ರ ಅಥವಾ ರಾಜ್ಯ ಸರ್ಕಾರ ಶಿಫಾರಸು ಮಾಡುವ ಜವಾಬ್ದಾರಿಯನ್ನು ಹೊಂದಿರತಕ್ಕಂಥದ್ದು. 100% ಇದಕ್ಕೂ ಕೂಡ ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ನೋಡಿ, ಕನ್ನಡ ಚಲನಚಿತ್ರ ಕಂದಿಲಿಗೆ ಸಂಬಂಧಿಸಿ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೊಟ್ಟಿದ್ದಾರೆ. ತಪ್ಪಾಗಿರ್ತಕ್ಕಂಥ ಹೇಳಿಕೆ ಯಾವುದು ಅಂತ ಕೊಟ್ಟಿದ್ದಾರೆ. ಈ ಚಲನಚಿತ್ರವನ್ನು ಯಶೋಧ ಪ್ರಕಾಶ್ ನಿರ್ದೇಶಿಸಿದ್ದಾರೆ. 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅತ್ಯುತ್ತಮ ಕನ್ನಡ ಚಿತ್ರ ವಿಲೋಭ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಅಂತ ಕೊಟ್ಟಿದ್ದಾರೆ. ಅರ್ಥ? ಇನ್ನು ಚಲನಚಿತ್ರ ನಿರ್ದೇಶಕ ಗಿರೀಶ್ ಕಾಸರವಳ್ಳಿ ಅವರು ಇದ್ದಾರೆ ಅಂತ ಕೊಟ್ಟಿದ್ದಾರೆ. ನೋಡಿ, ತಪ್ಪಾಗಿರ್ತಕ್ಕಂಥದ್ದು ಕೊಟ್ಟಿದ್ದಾರೆ ಅಂದ್ರೆ 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸಮಾರಂಭದಲ್ಲಿ ಅತ್ಯುತ್ತಮ ಕನ್ನಡ ಚಲನಚಿತ್ರ ಅಂತ ಕೊಟ್ಟಿದ್ದಾರೆ. 70ನೇ ರಾಷ್ಟ್ರೀಯ ಚಲನಚಿತ್ರ ಕೊಟ್ಟಿದ್ದಾರೆ ಅಂದ್ರೆ ಏನಾಯ್ತು ಅಂದ್ರೆ ಬಿ ತಪ್ಪಾಯ್ತು. ಇದು ಹೋಯ್ತು. A and C ಇಸ್ ದ ರೈಟ್ ಆನ್ಸರ್. ಕೇವಲ ಬಿ ಸ್ಟೇಟ್ಮೆಂಟ್ ಗೊತ್ತಿದ್ರೆ ನೀವು ಆನ್ಸರ್ ಮಾಡ್ಬೋದಾಗಿತ್ತು. ಅರ್ಥ ಆಯ್ತಾ? ನಿಮಗೆ ಪ್ರೂಫ್ ಬೇಕಂದ್ರೆ ನೋಡಿ, 71ನೇ ಆವೃತ್ತಿ ಒಂದು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು 71ನೇ ಆವೃತ್ತಿ. ಆಗಸ್ಟ್ ಮಂತ್ ಮ್ಯಾಗ್ಝಿನ್ 2025 ಅಥವಾ ಆಗಸ್ಟ್ ಮಂತ್ ವಿಡಿಯೋಸ್ಗಳನ್ನ ನೋಡಿ. ನಮಗೆ ಇಲ್ಲಿ ಕಾಣಿಸ್ತದೆ ಎಲ್ಲ ಕೊಟ್ಟಿದ್ದು ನಿಮಗೆ. 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನ ಘೋಷಣೆ ಮಾಡಲಾಯಿತು. ಯಾವ ಚಿತ್ರಕ್ಕೆ ಯಾರಿಗೆ ಪ್ರಶಸ್ತಿ ಅಂತಕ್ಕಂಥದ್ದು ಕವರ್ ಮಾಡಿದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಅತ್ಯುತ್ತಮ ಕನ್ನಡ ಚಲನಚಿತ್ರ ಕಂದಿಲು. ಮತ್ತೆ ಈ ಒಂದು ಚಲನಚಿತ್ರವನ್ನ ಯಾರು ಗಿರೀಶ್ ಕಾಸರವಳ್ಳಿ ನಿರ್ದೇಶನ ಮಾಡಿದ್ರು ಅಥವಾ ಯಶೋಧ ಪ್ರಕಾಶ್ ಅವರು ಮಾಡಿದ್ರು ಅಷ್ಟು ನಿಮಗೆ ಡೆಪ್ತ್ ಆಗಿ ನಾನು ಹೇಳೇ ಇಲ್ಲ. ಆಯ್ತಾ? ಅಷ್ಟು ಡೆಪ್ತ್ ನಿಮಗೆ ನೆಸೆಸಿಟಿನೂ ಇಲ್ಲ.
ಯಾವ ನಿರ್ದೇಶಕರು ಯಾರು ಅಂತಕ್ಕಂಥ ಏನು ಇಂಪಾರ್ಟೆಂಟ್ ಇದೆ ಅಷ್ಟೇ ಹೇಳಿದ್ದೀನಿ. ಅಷ್ಟೇ ಗೊತ್ತಿದ್ರೆ ಸಾಕಿತ್ತು ನಿಮಗೆ, ನೀವು ಈ ಒಂದು ಕ್ವಶನಿಗೆ ಅಟೆಂಡ್ ಮಾಡಬಹುದಾಗಿತ್ತು. 71 ಅಥವಾ 70 ಅಂತಕ್ಕಂಥದ್ದು ಅರ್ಥ ಆಯ್ತಾ ನೋಡಿ, ಎಷ್ಟು ಒಂದು ಸೆನ್ಸಿಟಿವ್ ಆಗಿದೆ. ಸೊ ಇದು 100% ನಿಮಗೆ ಏನಾಗಿದೆ ಹೆಲ್ಪ್ ಆಗಿದ್ದು. ಐ ಥಿಂಕ್ ಇಟ್ ಈಸ್ ಒನ್ ಆಫ್ ದಿ ಟಫ್ ಕ್ವಶನ್. ಇದು ಒಂದು ಟಫ್ ನಿರ್ಣಯ ಮಾಡೋಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, ಇವೆಲ್ಲ ಸ್ಟ್ಯಾಟಿಕ್ ಪ್ರಶ್ನೆಗಳು ಎಲ್ಲ ಏನನ್ನು ಕವರ್ ಆಗಿದೆ ಅದನ್ನು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು. ಕರ್ನಾಟಕ ಏಕೀಕರಣ ಸಂಬಂಧ ಕೆಳಗಂಡ ಹೇಳಿಕೆಗಳು ಪರಿಗಣಿಸಿ. ನವೆಂಬರ್ 1, 1956 ಏಕೀಕೃತ ಮೈಸೂರು ರಾಜ್ಯ ರಚನೆ ಆಯಿತು ಅಂತ ಕೊಟ್ಟಿದ್ದಾರೆ. 21 ಜಿಲ್ಲೆಗಳಿದ್ದು ಅಂತ ಕೊಟ್ಟಿದ್ದಾರೆ. ದೇವರಾಜ ಅರಸರು ಏಕೀಕೃತ ಮೈಸೂರು ಪ್ರಥಮ ಮುಖ್ಯಮಂತ್ರಿ ಅಂತ ಕೊಟ್ಟಿದ್ದಾರೆ. ಯಾವುದು ಸರಿ ಯಾವುದು ತಪ್ಪು ಅಂತ ಕೊಟ್ಟಿದ್ದಾರೆ. ಮತ್ತು ರಾಜ್ಯ ಪುನರಾಗಿ ಮೈಸೂರು ರಾಜ್ಯದ ಏಕೀಕರಣ ಶಿಫಾರಸು ಮಾಡಿತ್ತು ಅಂತ ಕೊಟ್ಟಿದ್ದಾರೆ. ನೋಡಿ ಎಲ್ಲ ನಿಮಗೆ ಬೇಕಂದ್ರೆ ನಾನು ಏನು ಮಾಡಿದ್ರೆ ನವೆಂಬರ್ ಮಂತ್ ಮ್ಯಾಗ್ಝಿನ್ 2025 ಆದರೂ ತೆಗಿರಿ, 2024 ಆದರೂ ತೆಗಿರಿ. ಕರ್ನಾಟಕ ರಾಜ್ಯೋತ್ಸವ ದಿನ ಸಂದರ್ಭದಲ್ಲಿ ನವೆಂಬರ್ 1ರಂದು ಸೆಲೆಬ್ರೇಟ್ ಮಾಡ್ತೀವಲ್ಲ, ಆ ಸಂದರ್ಭದಲ್ಲಿ ಬ್ರೀಫ್ ಆಗಿ ಕರ್ನಾಟಕ ಹಿಸ್ಟ್ರಿ ಕೊಟ್ಟಿದ್ದೀನಿ ನಾನು. ನವ ಮೈಸೂರು ರಾಜ್ಯೋತ್ಸವ 1956 ನವೆಂಬರ್ 1 ಜಾರಿಗೆ ಬಂದಿತ್ತು. ನವ ಮೈಸೂರು ರಾಜ್ಯೋತ್ಸವ 1973 ನವೆಂಬರ್ 1ರಂದು ಕರ್ನಾಟಕವೆಂದು ನಾಮಕರಣ ಮಾಡಲಾಯಿತು. ಇಲ್ಲಿ ಕೊಟ್ಟಿದ್ದೀನಿ ನಿಮಗೆ. ಸ್ವಾಮಿ ರಮಾನಂದ ಕಲ್ಯಾಣಕರಣ ಸ್ವತಂತ್ರ ಹೋರಾಟ ಬಿಸ್ಮರಂದು ಇದಾಗಿದೆ. ಎಲ್ಲ ಮಾಹಿತಿಯನ್ನು ನೀವು ಕೊಟ್ಟಿದ್ದೀನಿ. ಸ್ವಲ್ಪ ನಮ್ಮ ಮ್ಯಾಗ್ಝಿನ್ಸ್ಗಳನ್ನು ತೆಗೆದು ನೋಡಿ, ಅರ್ಥ ಆಯ್ತಾ. ಇಲ್ಲಿ ನೋಡಿ, ಶಿಫಾರಸು ಫಜಲಲ್ಲಿ ಒಂದು ಸಮಿತಿ ಶಿಫಾರಸಿನ ಆಧಾರದ ಮೇಲೆ ರಾಜ್ಯಗಳನ್ನ ಪುನರ್ ವಿಂಗಡಣೆ ಮಾಡಲಾಯಿತು. 1956 14 ರಾಜ್ಯಗಳು 6 ಕೇಂದ್ರಾಡಳಿತ ಪ್ರದೇಶಗಳು ಜಾರಿಗೆ ಬಂದು. ಸೊ ಇದಕ್ಕೆ ಏನಾಗಿದೆ ಹೆಲ್ಪ್ ಆಗಿದೆ. ನೆಕ್ಸ್ಟ್, ನೆಲದ ವಾತಾವರಣದ ಮೇಲ್ಭಾಗದಲ್ಲಿರುವ ಗಾಳಿಯ ಒಂದು ಕಾಲಂನಲ್ಲಿರುವ ಓಝೋನ್ ಪದರದ ದಪ್ಪವನ್ನು ಇದರಿಂದ ಅಳೆಯಲಾಗುತ್ತದೆ. ಇಂಡೈರೆಕ್ಟ್ ಆಗಿ ಓಝೋನ್ ಅನ್ನ ನಾವು ಎದರಿಂದ ಮೇಜರ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಸೊ ಓಝೋನ್ ಅನ್ನ ಎದರಿಂದ ಮೇಜರ್ ಮಾಡ್ತೀವಿ ಅಂದ್ರೆ ನಾವು ಡಾಬ್ಸನ್ ಮಾನದಿಂದ ಮೇಜರ್ ಮಾಡ್ತೀವಿ, ಡಾಬ್ಸನ್ ಯೂನಿಟ್ಗಳಲ್ಲಿ. ಅದಾಯ್ತಾ. ನೋಡಿ, ನಿಮಗೆ ಪ್ರೂಫ್ ಬೇಕಂದ್ರೆ ಇಲ್ಲಿ ತೋರಿಸ್ತಾ ಇದೆ. ನಿಮಗೆ ಪ್ರೂಫ್ ಬೇಕಂದ್ರೆ ಮಾರ್ಚ್ ಮಂತ್ ಮ್ಯಾಗ್ಝಿನ್ 2020, ಸಾರಿ ಇದು ಮಾರ್ಚ್ ಅಲ್ಲ, ಮಾರ್ಚ್ ಅಲ್ಲ, ಇದು ಸೆಪ್ಟೆಂಬರ್ 2025 ಅಥವಾ 2024 ಯಾವುದೇ ವರ್ಷದ ತೆಗೆದು ನೋಡಿ, ಅಥವಾ ಸೆಪ್ಟೆಂಬರ್ ಮಂತ್ ನಮ್ಮ ಕ್ಲಾಸ್ಗಳನ್ನು ನೋಡಿ. ವಿಶ್ವ ಓಝೋನ್ ದಿನ ಸಂದರ್ಭದಲ್ಲಿ ಇದನ್ನು ಕವರ್ ಮಾಡಿದ್ದೀವಿ. ಓಝೋನ್ ಬಗ್ಗೆ ಹೇಳಿದ್ದೀನಿ. ಓಝೋನ್ 1911ರಲ್ಲಿ ಕಂಡು ಹಿಡಿದ್ರಂತ ಕೊಟ್ಟಿದ್ದೀನಿ. ಆಮ್ಲಜನಕದ ಬಹುರೂಪವಾಗಿದೆ ಅಂತ ಹೇಳಿದ್ದೀನಿ. ಓಝೋನ್ ಅನ್ನ ಡೋಬ್ಸನ್ ಮಾನಗಳಲ್ಲಿ ಅಳೆಯಲಾಗುತ್ತೆ. ಕಾಣಿಸ್ತಾ ಇದೆ 100% ಏನಾಗಿದೆ ಹೆಲ್ಪ್ ಆಗಿದೆ. ನೆಕ್ಸ್ಟ್ ಪ್ರಶ್ನೆ, ಭಾರತ ಮೊದಲ ಸಹಕಾರ ಸಂಘ ಯಾವ ವರ್ಷ ಮತ್ತು ಯಾವ ರಾಜ್ಯದಲ್ಲಿ ಪ್ರಾರಂಭವಾಯಿತು? ಇದು ಅಂತೂ ರಿಪೀಟೆಡ್ ಪ್ರಶ್ನೆ, ಸುಮಾರು ಬಾರಿ ಕೇಳಿದ್ದಾರೆ ಅಂತ. ಲಾಸ್ಟ್ ಟೈಮು ಕೂಡ ಕೇಳಿದರು, ಬಟ್ ಕೇರೋ ವಿಧ ಬೇರೆ ಇತ್ತು. ಇದಕ್ಕೆ ಎರಡನೇ ಆಪ್ಷನ್ನು. ಲಾಸ್ಟ್ ಟೈಮ್ ಈ ತರ ಕೇಳಿದರು, ಕರ್ನಾಟಕದಲ್ಲಿ ಮೊದಲ ಸಹಕಾರ ಸಂಘ ಆರಂಭವಾದ ಸ್ಥಳ ಕೇಳಿದರು. ಕರ್ನಾಟಕದ ಸಹಕಾರಿ ಚಳವಳಿ ಪಿತಾಮಹ ಯಾರನ್ನ ಕರಿತೀವಿ ಅಂತ ನಾವು ಇದರ ಕೇಳಿದ್ರೆ, ಇದು ನಿಮಗೆ ನಾನ್ ಎಚ್ ಕೆ ಒಂದು ಡಿಗ್ರಿ ಲೆವೆಲ್ FDA ಎಕ್ಸಾಮಿನೇಷನ್ ಅಲ್ಲಿ ಕೇಳಿದರು. ಅವಾಗ ಕೂಡ ಹೇಳಿದ್ದೀನಿ, ನವೆಂಬರ್ ಮಂತ್ ಮ್ಯಾಗ್ಝಿನ್ 2023 ತೆಗೆದು ನೋಡಿ. ಗದಗ ಜಿಲ್ಲೆಯ ಕಡಗಿನ ಗ್ರಾಮದಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು. ಸಿದ್ದನಗೌಡ ರಾಮೇನಗೌಡ ಪಾಟೀಲ್ ನೇತೃತ್ವದಲ್ಲಿ ಪ್ರಾರಂಭವಾಯಿತು ಅಂತಕ್ಕಂಥದ್ದು. 1905ರಲ್ಲಿ ಪ್ರಾರಂಭಿಸಲಾಯಿತು ಅಂತಕ್ಕಂಥದ್ದು. 2001 ಶೇರ್ದೊಂದಿಗೆ ಸ್ಟಾರ್ಟ್ ಮಾಡಲಾಯಿತು ಅಂತಕ್ಕಂಥದ್ದು. ನಾನೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀನಿ ನಿಮಗೆ. ಇನ್ನು ಕೇಂದ್ರೀಯ ಸೇವೆಗಳ ಅಧಿಕಾರಿಗಳ ನೇಮಕಾತಿ ಮತ್ತು ಸೇವೆಗೆ ಸಂಬಂಧಿಸಿದ ವಿವಾದಗಳನ್ನು ತೀರ್ಮಾನಿಸುವ ನ್ಯಾಯಮಂಡಳಿ ಅಥವಾ ಆಯೋಗ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ, ಇದಕ್ಕೆ ಕೇಂದ್ರ ಲೋಕಸೇವಾ ಆಯೋಗ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡಿ, ನೇಮಕಾತಿ ಮತ್ತು ಸೇವೆ ಸಂಬಂಧ ವಿವಾದಗಳನ್ನು ತೀರ್ಮಾನಿಸುವುದು ರಾಜ್ಯ ಆಡಳಿತಾತ್ಮಕ ನ್ಯಾಯಮಂಡಳಿ, ಕೇಂದ್ರ ಲೋಕಸೇವಾ ಆಯೋಗ, ಸೆಕ್ಯೂರಿಟೀಸ್ ಮೇಲ್ಮನವಿ ನ್ಯಾಯಮಂಡಳಿ. ಆಯ್ತಾ, ನಾನು ಕೇಂದ್ರ ಲೋಕಸೇವಾ ಆಯೋಗದ ಬಗ್ಗೆ ಕವರ್ ಮಾಡಿದ್ದೀನಿ. ಅಕ್ಟೋಬರ್ ಮಂತ್ ಮ್ಯಾಗ್ಝಿನ್ 2025 ಅಥವಾ ಅಕ್ಟೋಬರ್ ಮಂತ್ ವಿಡಿಯೋನ ನೀವು ನೋಡಬಹುದು. ಇನ್ನು ನೆಕ್ಸ್ಟ್, ಭಾರತ ಸಂವಿಧಾನದಲ್ಲಿ ಜಾತ್ಯತೆ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ನೋಡಿ, ಇವೆಲ್ಲ ಕೂಡ ಕವರ್ ಆಗಿವೆ. ನಾನು ಜೊತೆ ನಿಮಗೆ ಕರೆಂಟ್ ಅಫೇರ್ಸ್ ಹೇಳ್ತಾ ಹಿನ್ನೆಲೆ ಇನ್ಫಾರ್ಮೇಶನ್ ಏನು ಹೇಳ್ತೀನಿ ಆ ಸಂದರ್ಭದಲ್ಲಿ ಇವೆಲ್ಲ ಕವರ್ ಆಗಿರ್ತಕ್ಕಂಥದ್ದು, ಇವೆಲ್ಲ ಜಿಕೆಗಳು. ಅರ್ಥ ಆಯ್ತಾ. 76ನೇ ತಿದ್ದುಪಡಿ, 42ನೇ ಸಂವಿಧಾನ ತಿದ್ದುಪಡಿ, 25ರಿಂದ 28 ಕಾಣಿಸ್ತಾನೆ. ಪ್ರೂಫ್ ಬೇಕಂದ್ರೆ ಸಮಾಜವಾದಿ ಮತ್ತು ಜಾತಿ ಪದಗಳನ್ನ ಸಂವಿಧಾನ ಅವಿಭಾಜ್ಯ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಾಗ ಹೇಳಿದ್ದೀನಿ ನಾನು. 42ನೇ ತಿದ್ದುಪಡಿ 1976, ಇದನ್ನ ಮಿನಿ ಸಂವಿಧಾನ ಅಂತ ಕರಿತೀವಿ. ಈ 1980ರಲ್ಲಿ ಸಂವಿಧಾನ ಪೂರ್ವ ಪೀಠಿಕೆಯಲ್ಲಿ ಸಮಾಜವಾದಿ, ಜಾತ್ಯತೀತ, ಸಮಗ್ರತೆ ಎಂಬ ಪದಗಳನ್ನು ಸೇರಿಸಲಾಯಿತು. ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರಿದ್ದರು, ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಇದ್ರು. 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ಮತ್ತು ಇವು ತೆಳಗಿನ ಕವರ್ ಆಗಿಲ್ಲ ಸರ್ ಅಂತ ಅನ್ಕೋಬೇಡಿ. ಅರ್ಥ ಆಯ್ತಾ. ನಮ್ಮ ಮ್ಯಾಗ್ಝಿನ್ ಅನ್ನ ನೋಡಿ ಮತ್ತು ನೀವು ಅಲ್ಪಸಂಖ್ಯಾತರ ದಿನವನ್ನು ತೆಗೆದು ನೋಡಿ. ಆ ಸಂದರ್ಭದಲ್ಲಿ ಧಾರ್ಮಿಕ ಹಕ್ಕುಗಳ ಬಗ್ಗೆನೂ ಸ್ವಾತಂತ್ರ್ಯದ ಹಕ್ಕುಗಳ ಬಗ್ಗೆನೂ ಕೂಡ ನಾನು ಹೇಳಿದ್ದೀನಿ. ಭಾರತ ಆರ್ಥಿಕ ಸಮೀಕ್ಷೆ ಹಣಕಾಸು ಸಚಿವಾಲಯದ ಕೆಳಗಿನ ಯಾವ ಇಲಾಖೆ ಸಿದ್ಧಪಡಿಸುತ್ತದೆ? ಅದಾಯ್ತಾ. ಇದು ಆರ್ಥಿಕ ವ್ಯವಹಾರಗಳ ಇಲಾಖೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಅದಾಯ್ತಾ. ಯಾವುದು ಅಂದ್ರೆ ನಿಮಗೆ ಎಕನಾಮಿಕ್ ಸರ್ವೆ ಬಿಡುಗಡೆ ಮಾಡಿದಾಗ ನಾನು ಕವರ್ ಮಾಡಿದ್ದೀನಿ ಇದನ್ನ. ಅದಾಯ್ತಾ. ಇನ್ನು ನೆಕ್ಸ್ಟ್ ಪ್ರಶ್ನೆ, ನಾಗರಿಕ ನೋಂದಣಿ ವ್ಯವಸ್ಥೆ 2022ನೇ ವರದಿನ ಆದರ್ಶ ಭಾರತ ಜೀವನ ಸಂಖ್ಯೆ ಅಂಕಿಅಂಶ ಪ್ರಕಾರ ಈ ಕೆಳಗಿನ ರಾಜ್ಯಗಳ ಲಿಂಗಾನುಪಾತ ಸಂಬಂಧ ಇಳಿಕೆ ಕ್ರಮದಲ್ಲಿ ಬರೆಯಿರಿ. ಇಳಿಕೆ ಕ್ರಮದಲ್ಲಿ ಅಂತೂ ನಾವು ನಿಮಗೆ ಕೊಟ್ಟಿಲ್ಲ ಮಾಹಿತಿ. ಅತಿ ಹೆಚ್ಚು ಯಾವುದು, ಅತಿ ಕಡಿಮೆ ಯಾವುದಿದೆ ಅಂತಕ್ಕಂಥದ್ದು ಕೊಟ್ಟಿದ್ದೀವಿ. ಸೆಪ್ಟೆಂಬರ್ ಮಂತ್ ಮ್ಯಾಗ್ಝಿನ್ 2025 ತೆಗೆದು ನೋಡಿ. ಅರ್ಥ. 2022ನೇ ವರದಿ ಯಾವಾಗ ಬಿಡುಗಡೆ ಆಗಿದೆ ನೋಡ್ರಿ, ಆ ಮ್ಯಾಗ್ಝಿನ್ ಅನ್ನು ನೀವು ತೆಗೆದು ನೋಡಿ.
ಇನ್ನು ಬೆಂಗಳೂರು ಹೊರಗೆ ಕರ್ನಾಟಕದ ಡಿಜಿಟಲ್ ಆರ್ಥಿಕತೆ ವಿಶ್ವ ಬೆಳಗಿನ ಸಾಧಿಸುವ ಗುರಿ ಹೊಂದಿರುವ ಈ ಒಂದು KDM ನಿಂದ ಹೊರಮುನ್ನಡೆಸಲು ಮಿಷನ್ ಅನ್ನು ಎದುರಿಸಿದ ಇದು ಏನಂದ್ರೆ ಬಿಯಾಂಡ್ ಬೆಂಗಳೂರು ಕೂಡ ನಾವು ಏನ್ ಮಾಡಿದೀವಿ ಕವರ್ ಅನ್ನ ಮಾಡಿದೀವಿ. ಹೊಸ ಒಂದು ಇನೋವೇಟಿವ್ ಪಾಲಿಸಿ ಏನೋ ಇದು ಬಿಡುಗಡೆ ಮಾಡಿದ್ರು ನೋಡಿ. ಆ ಸಂದರ್ಭದಲ್ಲಿ ನಿಮಗೆ ಬೇಕಂದ್ರೆ ಡಿಸೆಂಬರ್ ಮತ್ತು ನವೆಂಬರ್ ಮಂತ್ ಮ್ಯಾಗಝಿನ್ ಅನ್ನ ತೆಗೆದು ನೋಡಿ. ಇನ್ನ KMF ಸಮಸ್ಯೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ಅರ್ಥಾತ್ ಇದರಲ್ಲಿ ಎಲ್ಲಾ ಸ್ಟೇಟ್ಮೆಂಟ್ಗಳು ನಮ್ಮ ಒಂದು ಮ್ಯಾಗಝಿನ್ ಇಂದ ಕವರ್ ಆಗಿಲ್ಲ. ಕವರ್ ಆಗಿದ್ದು ನಿಮಗೆ ಮಾತ್ರ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆ ಕರ್ನಾಟಕ ಮಿಲ್ಕ್ ಫೆಡರೇಷನ್ ನವೆಂಬರ್ ಮಂತ್ ಮ್ಯಾಗಝಿನ್ ಅನ್ನ ತೆಗೆದು ನೋಡಿ. ನವೆಂಬರ್ ಮಂತ್ ಮ್ಯಾಗಝಿನ್ 2025 ಯಾವಾಗಂದ್ರೆ ರಾಷ್ಟ್ರೀಯ ಹಾಲು ದಿನ ಸಂದರ್ಭದಲ್ಲಿ ಕವರ್ ಮಾಡಿದೀವಿ. ಕರ್ನಾಟಕ ಸರ್ಕಾರ ಸಹಕಾರ ಸಂಸ್ಥೆ ಮಾಲೀಕತ್ವದಲ್ಲಿ ಹಾಲು ಉತ್ಪಾದಕ ಒಕ್ಕೂಟವಾಗಿದೆ. ಅಮೂಲ್ ನಂತರ ಭಾರತದಲ್ಲಿ 2ನೇ ಅತಿ ದೊಡ್ಡ ಹಾಲು ಒಕ್ಕೂಟವಾಗಿದೆ. 1974ರಲ್ಲಿ ಸ್ಟಾರ್ಟ್ ಮಾಡಲಾಗಿದೆ. ಇದು ನಂದಿನಿ ಬ್ರ್ಯಾಂಡ್ ಹೆಸರಿನಲ್ಲಿ ಹಾಲು, ತುಪ್ಪು, ಮೊಸರು ಎಲ್ಲ ಬಿಡುಗಡೆ ಮಾಡುತ್ತಂತ ಕೊಟ್ಟಿದ್ದೀವಿ. ಪ್ರಧಾನ ಕಚೇರಿ ಬೆಂಗಳೂರಲ್ಲಿ ಇದೆ ಅಂತ ಕೊಟ್ಟಿದ್ದೀನಿ. ಕರ್ನಾಟಕ ಹಾಲು ಉತ್ಪಾದಕರ ಮಹಾಮಂಡಳಿ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಂತ ಕರಿತೀವಿ. 1974ರಲ್ಲಿ ಸ್ಟಾರ್ಟ್ ಆಗಿದೆ. 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ಸುದ್ದಿ ಪ್ರೊವಿಷನ್ ಆಫ್ ದಿ ಪಂಚಾಯತ್ ಪೆಸಾ ಆಕ್ಟ್ ಬಗ್ಗೆ ಇದು ನಾವು ಕವರ್ ಮಾಡಿದೀವಿ. ಬಟ್ ಯಾವ ತಿಂಗಳಲ್ಲಿ ಕೊಟ್ಟಿದೀವಿ ಅಂತಕ್ಕಂಥದ್ದು ಗೊತ್ತಿಲ್ಲ. ನಂತರದಲ್ಲಿ ಇವುಗಳ ಬಗ್ಗೆನೂ ಕೂಡ ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ಇವೆಲ್ಲ ಓಲ್ಡ್ ರಾಬಿನ್ ಉತ್ತಪ್ಪ, ಇನ್ನು SK ಉತ್ತಪ್ಪ, ಮಮತಾ ಪೂಜಾರಿ ಅರ್ಥಾತ್ ಇವೆಲ್ಲ ನೀವು ಡೈಲಿ ಪೇಪರ್ ಓದೋದ್ರಿಂದ ಟಿಕ್ ಮಾಡ್ಬೋದಾಗಿತ್ತು. ನೆಕ್ಸ್ಟ್ ತದನಂತರದಲ್ಲಿ ಭಾರತ ಮೊದಲ ಸಹಕಾರ ಸಂಘ ಯಾವ ವರ್ಷ ಜಸ್ಟ್ ಟೈಮ್ ಎಕ್ಸ್ಪ್ಲೈನ್ಡ್. ಯಶಸ್ವಿನಿ ಕೋಆಪರೇಟಿವ್ ಮೆಂಬರ್ಸ್ ಹೆಲ್ತ್ ಟ್ರಸ್ಟ್ ನ ಒಂದು ಮುಖ್ಯ ಪೋಷಕರು ಯಾರಾಗಿರ್ತಾರೆ? ಸಹಕಾರ ಸಚಿವರಾಗಿರ್ತಾರೆ. ಇನ್ಯಾರಿರ್ತಾರೆ? ಇನ್ನು ಭಾರತ ಆರ್ಥಿಕ ಸಮೀಕ್ಷೆ ಜಸ್ಟ್ ಟೈಮ್ ಎಕ್ಸ್ಪ್ಲೈನ್ಡ್. ಭಾರತ ಪೌರತ್ವ ಪಡೆಯಲು ಅರ್ಹತೆ ನಿಲ್ಲಿಸುವ ಅಧಿಕಾರಿ ಯಾರಿಗಿದೆ? ನೋಡಿ ಲಾಸ್ಟ್ ಟೈಮ್ ಇದು ರಿಪೀಟೆಡ್ ಕ್ವಶನ್. ನಿಮ್ಗೆ KPSC ಗ್ರೂಪ್ ಸಿ ಬಂದಾಗ ನಾನು ಹೇಳಿದ್ದೆ ಇದು ಸಂಸತ್ತಿನ ಅಧಿಕಾರಿ ಇದೆ ಅಂತಕ್ಕಂಥದ್ದು. ಇನ್ನು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸ್ಪರ್ಧಿಸಲು ಅಗತ್ಯವಾದ ಕನಿಷ್ಠ ವಯಸ್ಸು ರಾಷ್ಟ್ರೀಯ ಪಂಚಾಯತ್ ದಿನದಂದು ನಾವೇನ್ ಮಾಡಿದೀವಿ ಕವರ್ ಮಾಡಿದೀವಿ. ಇನ್ನು ಇದು ಸಂವಿಧಾನದ ಒಂದು 368ನೇ ತಿದ್ದುಪಡಿ ಬಗ್ಗೆ ಇದನ್ನು ಕೂಡ ಕವರ್ ಮಾಡಿದೀವಿ. ನಮ್ಮ ಮ್ಯಾಗಝಿನ್ಸ್ ಗಳನ್ನ ನೀವು ತೆಗೆದು ನೋಡಿ. ಕರ್ನಾಟಕ ಆರ್ಥಿಕ ಇದನ್ನ ನಾವು ಯಾವಾಗ ಅಂದ್ರೆ 2022 ಅಥವಾ 23 ಸಂದರ್ಭದಲ್ಲಿ ಕವರ್ ಮಾಡಿದೀವಿ. ಇನ್ನು ನಿಮಗೆ ಇದು ಸಿಂಧು ನದಿ ಒಪ್ಪಂದ ಭಾರತ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ಏನು ಒಂದು ಯುದ್ಧ ನಡೆಯಿತು, ಸಿಂಧು ಒಪ್ಪಂದವನ್ನು ಏನು ಸಸ್ಪೆಂಡ್ ಮಾಡಿದ್ರು ಆ ಸಂದರ್ಭದಲ್ಲಿ ಕವರ್ ಮಾಡಿದೀವಿ. ಅರ್ಥಾತ್ ಇವೆಲ್ಲ ಕವರ್ ಆಗಿರ್ತಕ್ಕಂಥ ಪ್ರಶ್ನೆಗಳು. ಇನ್ನು ಫೆಬ್ರವರಿ 2025ರಲ್ಲಿ ಕೇಂದ್ರ ಪೆಟ್ರೋಲ್ ಮತ್ತು ನೈಸರ್ಗಿಕ ಅನಿಲ ಹೆಲ್ಪ್ ನೀತಿ ಅಡಿಯಲ್ಲಿ ಎಲ್ಲಿ ಸೂಕ್ಷ್ಮ ಪ್ರದೇಶವನ್ನು ಪ್ರತಿಗಳ ಕೇಂದ್ರ ಭಾಗವಾಗಿತ್ತು. ಇದು ಮಾತ್ರ ಮಿಸ್ ಆಗಿದೆ. ಕರೆಂಟ್ ಅಫೇರ್ಸ್ ಮಿಸ್ ಆಗಿರ್ತಕ್ಕಂಥದ್ದು ನಮ್ಮ ಒಂದು ಕರೆಂಟ್ ಅಫೇರ್ಸ್ ಇಂದ ಮಿಸ್ ಆಗಿರ್ತಕ್ಕಂಥ ಪ್ರಶ್ನೆ. ಇದು ನಾವು ಮಾಡಿದ್ರಲ್ಲಿ ಬಂದಿಲ್ಲ ಅಂತ ನನ್ನ ಭಾವನೆ. ಬಟ್ ನೀವು ನೋಡಬಹುದು ಒನ್ ಲೈನರ್ಸ್ ಅಲ್ಲಿ ಇದಾವೆ ಇಲ್ಲ ಅಂತ. ಬಟ್ ಐ ಥಿಂಕ್ ಇದು ಮಿಸ್ ಆಗಿರ್ತಕ್ಕಂಥದ್ದು. ಇನ್ನು ಇದನ್ನು ಕೂಡ ಕವರ್ ಮಾಡಿದೀವಿ ನಾವು. ಅತ್ಯಂತ GK ಸಂದರ್ಭದಲ್ಲಿ GK ಹೇಳುವಾಗ ಇದನ್ನು ಕೂಡ ಕವರ್ ಮಾಡಿದೀವಿ. ಮತ್ತೆ ಇವೆಲ್ಲ ಹಳೆಯವು ನಿಮಗೆ ನಾನೇನು ಹೇಳ್ತಾ ಇದ್ದೀನಿ ಇವೆಲ್ಲ. ಇನ್ನು ಮುಳ್ಳಯ್ಯನಗಿರಿ ಇದ್ರ ಬಗ್ಗೆ ಕವರ್ ಮಾಡಿದೀವಿ. ಆಮೇಲೆ ಇವುಗಳ ಬಗ್ಗೆನೂ ಕೂಡ ಕೊಟ್ಟಿದ್ದೀವಿ ನಾವು ಕ್ಲಾಸ್ ಮಾಡೋ ಸಂದರ್ಭದಲ್ಲಿ. ಇದ್ರ ಬಗ್ಗೆನೂ ಕೂಡ ಕೊಟ್ಟಿದ್ದೀವಿ. ಇನ್ನು ST ಆಯೋಗದ ಬಗ್ಗೆನೂ ಕೂಡ ಮಾಡಿದೀವಿ. ಅರ್ಥ ಆಯ್ತಾ? ನೋಡಿ ಇಷ್ಟೆಲ್ಲ ಕವರ್ ಆಗಿದೀವಿ ನಮ್ಮ ಇದರಿಂದ. ಸುಮಾರು 35ರಿಂದ 40 ಪ್ರಶ್ನೆಗಳು ಕರೆಂಟ್ ಅಫೇರ್ಸ್ ವಿತ್ GK ಕವರ್ ಆಗಿದೆ. ನಮ್ಮ ಕ್ಲಾಸ್ಗಳನ್ನು ಕಂಟಿನ್ಯೂ ನೋಡೋದ್ರಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತ ನಾನು ಬಯಸಿದ್ದೀನಿ. ನಿಮಗೆ ಪ್ರೂಫ್ ಸಮೇತ ನಾನು ತೋರಿಸಿದ್ದೀನಿ. ಎಲ್ಲ ವಿಡಿಯೋಸ್ಗಳು ಶೇರ್ ಮಾಡಲಿ ಅಂದ್ರೂ ಪರವಾಗಿಲ್ಲ. ಇದು ವಿಡಿಯೋ ಆದರೆ ನೀವು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಅವರಿಗೂ ಕೂಡ ಒಂದು ಅವೇರ್ನೆಸ್ ಬರಲಿ ಅಂತಕ್ಕಂತ ಹೇಳುತ್ತಾ ಇನ್ನೊಂದು ಬಾರಿ 77ನೇ ಗಣರಾಜ್ಯೋತ್ಸವದ ಒಂದು ಶುಭಾಶಯಗಳನ್ನು ಕೋರುತ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀವಿ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬಾಯ್.